ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೇ ಅಕ್ಟೋಬರ್ 26 ಭಾನುವಾರದಿಂದ ನವಂಬರ್ 1 ಶನಿವಾರದವರೆಗಿನ ವಾರ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಮೊದಲಿಗೆ ಈ ವಾರದ ಪಂಚಾಂಗದ ವೈಶಿಷ್ಟ್ಯಗಳನ್ನು ತಿಳಿದುಕೊಳ್ಳುವಂಥದ್ದು. ಅಕ್ಟೋಬರ್ 26 ಭಾನುವಾರ ಕಾರ್ತಿಕ ಮಾಸದ ಶುಕ್ಲ ಪಂಚಮಿ ತಿಥಿ ಬರುತ್ತೆ. ಈ ದಿನ ಜ್ಯೇಷ್ಠ ನಕ್ಷತ್ರ, ಅತಿಗಂಡ ಯೋಗ, ಭವಕರ್ಣ ಇರುವಂಥದ್ದು, ಸಾಮಾನ್ಯ ದಿನ ಆಗಿರುವಂಥದ್ದು. ಜೊತೆಗೆ ಇಂದು ವಿಶೇಷವಾಗಿ ಜ್ಞಾನ ಪಂಚಮಿ ಅಥವಾ ಲಾಭ ಪಂಚಮಿ ಅಥವಾ ಪಾಂಡವ ಪಂಚಮಿ ಎಂದು ಆಚರಣೆ ಮಾಡುವಂಥ ಪದ್ಧತಿ ಇರುತ್ತೆ. ವಿಶೇಷವಾಗಿ ಈ ಪೌರಾಣಿಕ ಹಿನ್ನೆಲೆಯಲ್ಲಿ ಮಹಾಭಾರತ ಕಾಲದಲ್ಲಿ ಪಾಂಡವರು ಈ ಕಾರ್ತಿಕ ಮಾಸದ ಪಂಚಮಿಯಂದು ವಿಶೇಷವಾದ ಅನುಷ್ಠಾನಗಳನ್ನು, ವ್ರತ ನಿಯಮಗಳನ್ನು ಆಚರಣೆ ಮಾಡಿದ್ದಾರೆ. ಅವರಿಗೆ ಅದರಿಂದ ಜ್ಞಾನ ಮತ್ತು ಲಾಭ ಇವೆಲ್ಲವೂ ಆಗಿದೆ ಅಂತ ಹೇಳಿ, ಅದರಿಂದ ಜ್ಞಾನ ಪ್ರಾಪ್ತಿಯು ಜೊತೆಗೆ ಅವರಿಗೆ ರಾಜ್ಯ ಲಾಭ ಇವೆಲ್ಲವೂ ಆಗಿದೆ. ಈ ಪಂಚಮಿಯಿಂದ ವಿಶೇಷವಾಗಿ ಅವರವರ ಕುಲದೇವತೆ, ಕುಲದೇವರು ಅಥವಾ ಕುಲದೇವರು ಯಾವುದಿರ್ಬೋದು ಆ ಕುಲದೇವರನ್ನು ಅವರು ವಿಶೇಷವಾಗಿ ಪ್ರಾರ್ಥನೆ ಮಾಡೋದಾಗಲಿ, ಅಂತಹ ಅವರ ಕುಲದೇವತಾ ಸನ್ನಿಧಾನಕ್ಕೆ ಭೇಟಿ ನೀಡಿ ಅಲ್ಲಿ ಏನಾದರೂ ವಿಶೇಷವಾದ ಸೇವೆ, ಅರ್ಚನೆ, ಅಭಿಷೇಕ ಇತ್ಯಾದಿಗಳನ್ನು ಸಲ್ಲಿಸುವಂಥದ್ದು. ಹಾಗೆ ಕಾರ್ತಿಕ ಮಾಸದ ಈ ಪಂಚಮಿಗೆ ವಿಶೇಷವಾಗಿ ಜ್ಞಾನ ಪಂಚಮಿ, ಲಾಭ ಪಂಚಮಿ ಅಥವಾ ಪಾಂಡವ ಪಂಚಮಿ ಎಂದು ಕರೆಯುವಂತಹ ಒಂದು ವಿಶೇಷವಾದ ದಿನತೆ. ಇಂದು ಯಾವುದೇ ನಿಮ್ಮ ಸಮೀಪದ ದೇವಾಲಯಗಳ ಸಂದರ್ಶನ ಮಾಡ್ಬೋದು, ಅಥವಾ ಮನೆಯಲ್ಲಿದ್ದುಕೊಂಡೇ ನಿಮ್ಮ ಕುಲದೇವತೆ ಅಥವಾ ನಿಮ್ಮ ಇಷ್ಟ ದೇವರ ಒಂದು ಯಾವುದೇ ಸ್ತುತಿ, ಸ್ತೋತ್ರ, ಪ್ರಾರ್ಥನೆಗಳನ್ನು ಮಾಡೋದ್ರಿಂದ ವಿಶೇಷವಾದ ಶುಭ ಫಲಗಳು ಸಿದ್ಧಿಯಾಗ್ತವೆ. ಕಾರ್ತಿಕ ಮಾಸವು ಪೂರ್ತಿ ಸರ್ವಶ್ರೇಷ್ಠವಾಗಿರುತ್ತೆ. ವಿಶೇಷವಾಗಿ ದೇವತಾ ಕ್ಷೇತ್ರಗಳ ಸಂದರ್ಶನ, ಕುಲದೇವತಾ ಕ್ಷೇತ್ರಗಳ ಸಂದರ್ಶನ ಅಥವಾ ದೀಪಗಳನ್ನು ಬೆಳಗಿಸುವಂಥದ್ದು, ಅಥವಾ ಮನೆಯಲ್ಲಿದ್ದುಕೊಂಡೇ ನಿಮ್ಮ ಇಷ್ಟ ದೇವರ ಮೂರ್ತಿಯನ್ನು ಹಿಡಿದುಕೊಂಡು ಸಾಯಂಕಾಲದಲ್ಲಿ ದೀಪವನ್ನು ಬೆಳಗಿಸುವಂಥದ್ದು, ಹಣತೆಯನ್ನು ದೀಪವನ್ನು ಬೆಳಗಿಸುವಂಥದ್ದು ಕಾರ್ತಿಕ ಮಾಸದಲ್ಲಿ ವಿಶೇಷವಾದ ಆಚರಣೆ. ಇನ್ನು 27ನೇ ತಾರೀಕು ಸೋಮವಾರ, ವಿಶೇಷವಾಗಿ ಇದು ಮೊದಲನೇ ಕಾರ್ತಿಕ ಸೋಮವಾರ. ಕಾರ್ತಿಕ ಸೋಮವಾರಕ್ಕೆ ಅತಿಶಯವಾದ ಮಹತ್ವ ಇರುತ್ತೆ. ದೇಶಾದ್ಯಂತ ಇರುವಂಥ ಶಿವನ ಆಲಯಗಳಲ್ಲಿ ವಿಶೇಷವಾಗಿ ಕಾರ್ತಿಕ ಸೋಮವಾರದಿಂದ ವಿಶೇಷವಾದ ಪೂಜೆ, ಅರ್ಚನೆ, ಅಭಿಷೇಕ, ರುದ್ರಾಭಿಷೇಕ, ರುದ್ರಪಠಣ ಮುಂತಾದ ಹಲವಾರು ಅನುಷ್ಠಾನಗಳನ್ನು ಮಾಡ್ತಾರೆ. ಇನ್ನು ಹಲವಾರು ತಮ್ಮ ಕುಲದೇವರಾದ ಶಿವನ ಆಲಯಗಳಿಗೆ ಸಂದರ್ಶನ ಮಾಡುವಂಥದ್ದಿರುತ್ತೆ. ಇನ್ನು ಇತರರು ಕೆಲವರು ತಮ್ಮ ಮನೆಯಲ್ಲಿದ್ದುಕೊಂಡೇ ಈ ಕಾರ್ತಿಕ ಸೋಮವಾರದಂದು ಉಪವಾಸ, ವ್ರತ ನಿಯಮಗಳನ್ನು ಆಚರಣೆ ಮಾಡಿಕೊಂಡು ಶಿವನ ಧ್ಯಾನ ಅಥವಾ ಕುಲದೇವರ ಧ್ಯಾನಗಳನ್ನು ಮಾಡ್ತಾರೆ. ವಿಶೇಷವಾಗಿ ಇಂದು ಷಷ್ಠಿ ತಿಥಿ ಇರುತ್ತೆ ಕಾರ್ತಿಕ ಸೋಮವಾರದಲ್ಲಿ. ಇವತ್ತು ಎರಡೆರಡು ವಿಶೇಷಗಳು. ಇದನ್ನು ಛತ್ ಪೂಜೆ ಅಥವಾ ಛಟ್ ಸೃಷ್ಟಿ ಅಂತ ಸಹ ಕರೀತಾರೆ, ಅಥವಾ ಸೂರ್ಯ ಸೃಷ್ಟಿ ಅಂತ ಕರೀತಾರೆ. ಸಾಮಾನ್ಯವಾಗಿ ಸೂರ್ಯ ಷಷ್ಠಿ ಅದು ಉಚ್ಚರಿತವಾಗಿ ಒಂದು ಉತ್ತರ ಭಾರತದಲ್ಲಿ ಇದಕ್ಕೆ ಛತ್ ಪೂಜಾ ಅಥವಾ ಛಟ್ ಪೂಜಾ, ಛತ್ರ ಪೂಜಾ ಅಂತ ಸಹ ಕರೀತಾರೆ. ಹಾಗಾಗಿ ಇಂದು ಕಾರ್ತಿಕ ಸೋಮವಾರ ಹೌದು, ಸೂರ್ಯ ಷಷ್ಠಿಯ ಛತ್ ಪೂಜಾನೂ ಹೌದು. ಜೊತೆಗೆ ಇಂದು ಒಂದು ಖಗೋಳದ ವಿಸ್ಮಯ ಜರುಗುತ್ತದೆ. ಕುಜ ಅಥವಾ ಮಂಗಳನು ತನ್ನ ಸ್ವಕ್ಷೇತ್ರವಾದ ವೃಶ್ಚಿಕ ರಾಶಿಗೆ ಹೋಗ್ತಾನೆ. ಹಾಗಾಗಿ ಇಲ್ಲಿ ಷಷ್ಠಿ ತಿಥಿ ಒಂದೆಡೆ, ಮಂಗಳನ ಪರಿವರ್ತನೆ, ಛತ್ ಪೂಜಾ, ಕಾರ್ತಿಕ ಸೋಮವಾರ, ಕಾರ್ತಿಕೇಯ ಸ್ವಾಮಿ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಹೇಳ್ತಾರೆ. ಆ ಸುಬ್ರಹ್ಮಣ್ಯನಿಗೆ ಸಂಬಂಧಿಸಿದ ಒಂದು ಗ್ರಹ ಇವು ಕುಜ ಗ್ರಹ ಅಥವಾ ಮಂಗಳ ಗ್ರಹ ಆಗಿರುತ್ತೆ. ಹಾಗಾಗಿ ಅಂತಹ ಒಂದು ಪರಿವರ್ತನೆ ಇದೇ ದಿನ ಆಗ್ತಾ ಇರುವಂಥದ್ದು. ಆ ಮಂಗಳನ ವೃಶ್ಚಿಕ ಪ್ರವೇಶದ ಒಂದು ಪ್ರತ್ಯೇಕವಾದ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿದ್ದೇನೆ. ಅದರಲ್ಲಿ ಸಾರ್ವತ್ರಿಕವಾಗಿ ಮಂಗಳನ ಪರಿಣಾಮ ವಿಶ್ವಕ್ಕೆ ಏನಾಗುತ್ತೆ, ಇದಕ್ಕೆ ಮಂಗಳನ ಪರಿಣಾಮದಿಂದ ರಾಶಿಗಳ ಮೇಲೆ ಯಾವ ಪರಿಣಾಮ ಆಗುತ್ತೆ ಅಂದರೆ ಅದರಲ್ಲಿ ಪೂರ್ಣ ವಿವರಗಳಿರ್ತವೆ. ಅದನ್ನು ವೀಕ್ಷಿಸಿಕೊಳ್ಳಿ. ವೀಕ್ಷಿಸಿದ ಆಗಲೇ ವೀಕ್ಷಿಸಿದವರು ಧನ್ಯವಾದಗಳು. ಯಾರು ವೀಕ್ಷಿಸಿರೋ ಅದನ್ನು ವೀಕ್ಷಿಸಿಕೊಂಡ್ರೆ ನಿಮ್ಮ ರಾಶಿಗೆ ಮಂಗಳನ ಪರಿಣಾಮ ಹೇಗೆ ಇರುತ್ತೆ ಅನ್ನೋದು ಗೊತ್ತಾಗುತ್ತೆ. ಇನ್ನು 28ನೇ ತಾರೀಕು ಮಂಗಳವಾರ ಸಪ್ತಮಿ, ಕಾರ್ತಿಕ ಶುಕ್ಲ ಸಪ್ತಮಿ ತಿಥಿ, ರತಿ ಯೋಗ, ಗರಜೇಕರ್ಣ ಇರುವಂಥದ್ದು, ಪೂರ್ವಾಷಾಢ ನಕ್ಷತ್ರ ಇರುವಂಥದ್ದು ಉತ್ತಮ ದಿನ ಆಗಿರುತ್ತೆ. ಸಪ್ತಮಿ ತಿಥಿ ಆಗಿರೋ ಕಾರಣ ಯಾವುದೇ ರೀತಿಯ ಸ್ಥಿರವಾದ ಕೆಲಸ ಕಾರ್ಯಗಳು ಅಂದರೆ ಭೂಮಿಗೆ ಸಂಬಂಧಿಸಿದ್ದು ಅಥವಾ ವ್ಯವಹಾರಗಳಿಗೆ ಸಂಬಂಧಪಟ್ಟಿದ್ದು ಅಥವಾ ಇನ್ನಿತರ ಯಾವುದೇ ರೀತಿಯ ಕೆಲಸ ಕಾರ್ಯಗಳಿಗೆ, ಇಂಡಸ್ಟ್ರಿ, ಕೈಗಾರಿಕೆ ಮುಂತಾದರ ಆರಂಭಕ್ಕೆ ಇತ್ಯಾದಿ ವಿಶೇಷವಾಗಿ ಮಂಗಳವಾರ ಆಗಿದ್ದರೂ ಇಂದು ಸಪ್ತಮಿ ತಿಥಿ, ಧೃತಿಯೋಗ, ಗರಜೇಕರ್ಣ ಇರುವಂಥದ್ದು ವ್ಯಾವಹಾರಿಕವಾದ, ಕೃಷಿ ಸಂಬಂಧಿತವಾದ ಅಥವಾ ವಾಣಿಜ್ಯ ಸಂಬಂಧಿತವಾದ, ಉದ್ಯಮಕ್ಕೆ ಸಂಬಂಧಪಟ್ಟವಾದ ಕೆಲಸ ಕಾರ್ಯಗಳು, ಸಹಿ ಒಪ್ಪಂದಗಳು ಇತ್ಯಾದಿಗಳು ಅಥವಾ ಆರಂಭ ಮಾಡಲಿಕ್ಕೆ ಎಲ್ಲ ಬಹಳ ಉತ್ತಮವಾದ ಆಯ್ಕೆ ಇರುತ್ತೆ.
ಇನ್ನು 29ನೇ ತಾರೀಕು ಇದು ಅಷ್ಟಮಿ ತಿಥಿ ಬರುವಂಥದ್ದು, ಬುಧವಾರ 29 ಬುಧವಾರ ಅಷ್ಟಮಿ ತಿಥಿ, ಶುಕ್ಲ ಅಷ್ಟಮಿ ತಿಥಿ. ಇದನ್ನು ಗೋಪಾಷ್ಟಮಿ ಎಂದು ಆಚರಣೆ ಮಾಡುವಂಥ ಪದ್ಧತಿ ಇರುತ್ತೆ. ಜೊತೆಗೆ ದುರ್ಗಾಷ್ಟಮಿ, ಪ್ರತಿ ತಿಂಗಳ ಬರುವಂಥ ಶುಕ್ಲ ಪಕ್ಷದ ಅಷ್ಟಮಿಯನ್ನು ದುರ್ಗಾಷ್ಟಮಿ ಎಂದು ಆಚರಣೆ ಮಾಡ್ತಾರೆ. ಕೃಷ್ಣ ಪಕ್ಷದ ಅಷ್ಟಮಿಯನ್ನು ಯಾವಾಗಲೂ ಕಾಲ ಅಷ್ಟಮಿ ಅಥವಾ ಕಾಲಭೈರವ ಅಷ್ಟಮಿ ಎಂದು. ಹಾಗಾಗಿ ಶುಕ್ಲ ಪಕ್ಷದಲ್ಲಿ ಆ ದುರ್ಗಾ ಅಥವಾ ಅಮ್ಮನವರ ವಿಶೇಷವಾದ ಪೂಜೆ ಭಕ್ತಿಗಳನ್ನು ಮಾಡುವಂಥದ್ದು. ಕೃಷ್ಣ ಪಕ್ಷದಲ್ಲಿ ಬರುವಂಥ ಅಷ್ಟಮಿ ಎಂದು ವಿಶೇಷವಾಗಿ ಕಾಲಭೈರವನ ಕ್ಷೇತ್ರಗಳಲ್ಲಿ ಪೂಜೆ ಮಾಡುವಂಥ ಪದ್ಧತಿಯಲ್ಲಿರುತ್ತೆ. ಎಂದು ಆ ದುರ್ಗಾ ಅಷ್ಟಮಿ ಎಂದು ಅಮ್ಮನವರ ಪೂಜೆ ಮಾಡುವಂಥದ್ದು. ಜೊತೆಗೆ ಅದೇ ರೀತಿ ಗೋಪಾಷ್ಟಮಿ ಎಂದು ಆಚರಣೆ ಮಾಡುವಂಥದ್ದು ತಮ್ಮ ಒಂದು ಕುಲಾಚಾರದಿಂದ ಗೋಪಾಷ್ಟಮಿಯನ್ನು ಆಚರಣೆ ಮಾಡ್ತಾರೆ. ಇನ್ನು ಈ ದಿನ ಉತ್ತರಾಷಾಢ ನಕ್ಷತ್ರ, ಶೂಲಯೋಗ, ಭದ್ರಕರ್ಣ ಇರುವಂಥದ್ದು. ಈ ದಿನ ಉತ್ತಮ ದಿನ, ವ್ಯಾವಹಾರಿಕವಾದ ಕೆಲಸ ಕಾರ್ಯಗಳಿಗೆ, ಕೃಷಿ ಕಾರ್ಯಗಳಿಗೆ ಭೇಟಿ ಮಾಡೋದಕ್ಕೆ ಉತ್ತಮವಾದ ಅವಕಾಶ ಇರುತ್ತೆ. ಇನ್ನು 30ನೇ ತಾರೀಕು ಗುರುವಾರ, 30 ಗುರುವಾರ ನವಮಿ ತಿಥಿ, ಶುಕ್ಲ ನವಮಿ ತಿಥಿ, ಶ್ರವಣ ನಕ್ಷತ್ರ, ಗಂಡಯೋಗ, ಬಾಲವಕರ್ಣ ಇರುವಂಥದ್ದು ಎಂದು ಸಾಮಾನ್ಯ ದಿನ ಆಗಿರುತ್ತೆ. ಗುರುವಾರ ಆಗಿರೋ ಕಾರಣ ಗುರು ಕ್ಷೇತ್ರಗಳ ಸಂದರ್ಶನ, ಗುರುಗಳ ಭಕ್ತಿ ಮಾಡುವಂಥದ್ದು, ಗುರುಪೀಠಗಳಲ್ಲಿ ಏನಾದರೂ ನಿಮ್ಮ ಸೇವೆಗಳನ್ನು ಸಲ್ಲಿಸುವಂಥದ್ದು, ಅಥವಾ ಗುರು ಸಾಂಕೇತಿಕವಾದ ಆಶ್ರಮ ಇತ್ಯಾದಿಗಳು, ಮಠಗಳು, ಪೀಠಗಳಿದ್ದರೆ ಅಲ್ಲಿ ಏನಾದ್ರು ನಿಮ್ಮಿಂದ ಆಗುವಂಥ ಸೇವೆ, ದಾನ ಧರ್ಮಗಳನ್ನು ಮಾಡೋದು. ಯಾಕಂದರೆ ಕಾರ್ತಿಕ ಮಾಸದಲ್ಲಿ ಸಲ್ಲಿಸುವಂಥ ಯಾವುದೇ ಪೂಜೆ, ಭಕ್ತಿ, ದಾನ, ಧರ್ಮ, ಯಜ್ಞ, ಯಾಗ, ತಪಸ್ಸು ಯಾವುದಿದ್ರೂ ಅದಕ್ಕೆ ಅತಿರೇಕವಾದ ಫಲ ಅಂತ ಇರುತ್ತೆ. ಹಾಗಾಗಿ ಅತ್ಯುನ್ನತವಾದ ಫಲ ಇಂದು ನಿಮಗೆ ಆ ಗುರು ಅನುಗ್ರಹದಿಂದ ಸಿದ್ಧಿಯಾಗುವಂಥ ದಿನ. ಇನ್ನು 31ನೇ ತಾರೀಕು ಶುಕ್ರವಾರ ವಿಶೇಷವಾಗಿ ಇಂದು ದಶಮಿ ತಿಥಿ ಇರುತ್ತೆ. ದಶಮಿ ತಿಥಿ ಧನಿಷ್ಠ ನಕ್ಷತ್ರ, ಜೊತೆಗೆ ವಿಶೇಷವಾಗಿ ನಿಮಗೆ ಇದರ ಇಂದಿರಾ ಅಷ್ಟಮಿ ಎಂದು ಸಹ ಕರೆಯುತ್ತಾರೆ. ಜೊತೆಗೆ ಈ ದಿನ ಮಾಡುವಂತಹ ದಶಮಿ ತಿಥಿಯ ವಿಶೇಷವಾದ ಅನುಷ್ಠಾನಗಳನ್ನು ಪೂಜೆ ಮಾಡುವಂಥದ್ದು. ಶುಕ್ರವಾರ ಆಗಿರೋ ಕಾರಣ ಕಾರ್ತಿಕ ಮಾಸದ ಶುಕ್ರವಾರ ಅಮ್ಮನವರ ದೇವಾಲಯ ಅಥವಾ ಇನ್ನಿತರ ಯಾವುದೇ ರೀತಿಯ ಈ ದೇವಿ ಕ್ಷೇತ್ರಗಳ ಸಂದರ್ಶನ ಮಾಡಲಿಕ್ಕೆ ಇತ್ಯಾದಿ ಪೂಜೆಗಳನ್ನು ಸಲ್ಲಿಸಲಿಕ್ಕೆ ಭಾಳ ಉತ್ತಮವಾದ ಅವಕಾಶ ಇರುವಂಥ ಶುಕ್ರವಾರ ಆಗಿರುತ್ತೆ, ಕಾರ್ತಿಕ ಮಾಸದ ಶುಕ್ರವಾರ. ಇನ್ನು ನವೆಂಬರ್ 1 ಶನಿವಾರ, ನವೆಂಬರ್ 1 ಶನಿವಾರ ನಮ್ಮ ಕನ್ನಡ ರಾಜ್ಯೋತ್ಸವ ಅಥವಾ ಕರ್ನಾಟಕದ ವಿಶೇಷವಾದ ಒಂದು ದಿನ ಆಗಿರುತ್ತೆ. ಕನ್ನಡ ರಾಜ್ಯೋತ್ಸವ ಅಥವಾ ಕರ್ನಾಟಕ ರಾಜ್ಯ ಉದಯ ಆದಂತಹ ಒಂದು ನೆನಪಿಗಾಗಿ ಇಂದು ರಾಜ್ಯಾದ್ಯಂತ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾರೆ. ನಮ್ಮ ನೆಲ, ಜಲ, ಭಾಷೆ, ನೀರು, ಅದಕ್ಕೆ ಜನರ ಹಿತಾಸಕ್ತಿಗಾಗಿ, ಕನ್ನಡಿಗರ ಒಂದು ಜಾಗೃತಿಗಾಗಿ ಈ ದಿನವನ್ನು ಆಚರಣೆ ಮಾಡುವಂಥದ್ದು. ತಮಗೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಜೊತೆಗೆ ಇಂದು ಕಾರ್ತಿಕ ಏಕಾದಶಿ, ಇಂದು ಏಕಾದಶಿ ತಿಥಿ ಇರುತ್ತೆ. ಜೊತೆಗೆ ಶತಭಿಷ ನಕ್ಷತ್ರ, ಧ್ರುವ ಯೋಗ, ವಣಿಕರ್ಣ ಇರುವಂಥದ್ದು. ಕಾರ್ತಿಕ ಶುಕ್ಲ ಏಕಾದಶಿಯನ್ನು ವಿಶೇಷವಾಗಿ ಪಂಡರಾಪುರದಲ್ಲಿ ಜಾತ್ರೆಯ ಒಂದು ಸನ್ನಿವೇಶ ಇರುತ್ತೆ. ಅಲ್ಲಿ ಪಾಂಡುರಂಗ ವಿಠಲನ ಸನ್ನಿಧಾನ ಅಂದರೆ ಆಷಾಢ ಏಕಾದಶಿ ಮತ್ತು ಕಾರ್ತಿಕ ಏಕಾದಶಿ ಅನ್ನೋದು ಬಹಳ ಒಂದು ಪ್ರಸಿದ್ಧವಾದ ಒಂದು ಜಾತ್ರೆಯ ಸ್ವರೂಪದ ಒಂದು ಜನ ಸಮ್ಮೇಳನ, ಭಕ್ತರ ಸಮ್ಮೇಳನ ಆಗುತ್ತೆ. ಅಲ್ಲಿ ಅಹೋರಾತ್ರಿ ಅಂದರೆ ಹಗಲು ಇರುಳು ಪಾಂಡುರಂಗನ ನಾಮಸ್ಮರಣೆ, ಭಜನೆಗಳು ನಡೆಯುತ್ತವೆ. ಜೊತೆಗೆ ಹಲವಾರು ಪ್ರದೇಶಗಳಿಂದ ಪಾದಯಾತ್ರೆಯಲ್ಲಿ ಪಾಂಡುರಂಗನ ಸನ್ನಿಧಿಯನ್ನು ಭಕ್ತರು ತಲುಪುವಂಥದ್ದು. ಹಾಗಾಗಿ ಇದು ವಿಶೇಷವಾಗಿ ವಿಷ್ಣು ಕ್ಷೇತ್ರದಲ್ಲಿ, ಪಾಂಡುರಂಗ ವಿಠಲನ ಕ್ಷೇತ್ರದಲ್ಲಿ, ರಂಗನಾಥ, ವೆಂಕಟೇಶ್ವರ, ರಾಮ, ಕೃಷ್ಣ ಮುಂತಾದ ದೇವಾಲಯಗಳಲ್ಲಿ ವಿಶೇಷವಾದ ಕಾರ್ತಿಕ ಏಕಾದಶಿ ಆಚರಣೆ ಇರುತ್ತೆ. ಎಂದು ವ್ರತನಿಷ್ಠರಾಗಿ ಉಪವಾಸ ಇದ್ದುಕೊಂಡು ಆ ಒಂದು ಯಾವುದೇ ರೀತಿಯ ನಾರಾಯಣ ನಾಮಸ್ಮರಣೆಯೂ, ಪಾಂಡುರಂಗ ವಿಠಲ ನಾಮಸ್ಮರಣೆ ಮಾಡೋದು ಸರ್ವಶ್ರೇಷ್ಠ. ಅಥವಾ ಕನಿಷ್ಠ ಪಕ್ಷ ಸಾಯಂಕಾಲದಲ್ಲಿ ಈ ಕಾರ್ತಿಕ ಮಾಸದಲ್ಲಿ ದೀಪಗಳನ್ನು ಅಂಟಿಸಿ, ದೀಪ ಅಂಟಿಸಿದ ಬಳಿಕ ಯಾವುದೇ ರೀತಿಯ ದೇವರ ಭಕ್ತಿ ಜ್ಞಾನಗಳನ್ನು ಮಾಡೋದಾಗಲಿ, ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟ ಸ್ತುತಿ ಸ್ತೋತ್ರ ಭಜನೆ ಭಕ್ತಿಗಳನ್ನು ಹಾಡೋದಾಗಲಿ ಭಾಳ ಒಂದು ಸರ್ವಶ್ರೇಷ್ಠವಾಗಿರುತ್ತೆ. ಕಾರ್ತಿಕ ಮಾಸದ ಶನಿವಾರ ಈ ದಿನ ಏಕಾದಶಿ ಯುಕ್ತವಾಗಿ ಬಂದಿರೋದ್ರಿಂದ ಪ್ರಸಿದ್ಧವಾದ ವಿಷ್ಣು ಅಥವಾ ವೆಂಕಟೇಶ್ವರನ ಕ್ಷೇತ್ರದ ದರ್ಶನ ಅಥವಾ ವೆಂಕಟೇಶ್ವರನ ನಾಮಸ್ಮರಣೆ ಬಹಳ ಒಂದು ಅತಿಶಯವಾದ ಫಲವನ್ನು ಕೊಡುವಂಥದ್ದಾಗಿರುತ್ತೆ. ಇವೆಲ್ಲವೂ ಈ ವಾರದ ಒಂದು ವೈಶಿಷ್ಟ್ಯಗಳನ್ನು ತಿಳಿದುಕೊಂಡಾಯಿತು. ಇಂದು ಕಾರ್ತಿಕ ಮಾಸದ ಈ ವಾರದಲ್ಲಿ ಹಲವಾರು ಉತ್ತಮವಾದ ಆಯ್ಕೆಗಳುವಂತಹ ದೈವತಾ ಕ್ಷೇತ್ರಗಳ ಸಂದರ್ಶನದ ಆಯ್ಕೆಗಳು ಬಂದಿವೆ. ಜೊತೆಗೆ ಈ ವಾರದ ಕೊನೆಯಲ್ಲಿ ನಮ್ಮ ಒಂದು ಪ್ರಸಿದ್ಧವಾದ ಕನ್ನಡ ರಾಜ್ಯೋತ್ಸವ ಬಂದಿದೆ. ಮತ್ತೊಮ್ಮೆ ತಮಗೆಲ್ಲರಿಗೂ ಕಾರ್ತಿಕ ಮಾಸದ ಈ ವಾರದಲ್ಲಿ ಶುಭವೂ ಸುಖವೂ ಜ್ಞಾನವೂ ಸಮೃದ್ಧಿ ಆಗಲಿ. ಜೊತೆಗೆ ತಮಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯವನ್ನು ಕೋರ್ತಿದ್ದೇನೆ. ಇನ್ನು ನಾವು ಗಮನಿಸುವಂಥದ್ದು ರಾಶಿ ಭವಿಷ್ಯ. ಮೊದಲಿಗೆ ಮೇಷರಾಶಿ. ಮೇಷರಾಶಿಗೆ ಈ ವಾರದ ಆರಂಭದಲ್ಲಿ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಬಂದಿದೆ. ಭಾನುವಾರ, ಸೋಮವಾರ, ಮಂಗಳವಾರ ಸ್ವಲ್ಪ 3 ದಿನವೂ ನಿಮಗೆ ಅಷ್ಟು ಅನುಕೂಲವಾದಂತಹ ಪರಿಸ್ಥಿತಿ ಇರೋದಿಲ್ಲ. ಯಾಕಂದರೆ ಅಲ್ಲಿ ನಿಮಗೆ ಇತರ ಗ್ರಹಗಳ ಬೆಂಬಲನೂ ಕೊರತೆ ಇದೆ. ಜೊತೆಗೆ ಆರಂಭದಲ್ಲಿ ನಿಮಗೆ ಅಲ್ಲಿ ಸೂರ್ಯನ ಬೆಂಬಲನೂ ಆರಂಭದಲ್ಲಿ ಕೊರತೆ ಇದೆ, ಚಂದ್ರನ ಬೆಂಬಲನೂ ಕೊರತೆ ಇದೆ. ಅಂದರೆ ಸೂರ್ಯ ಚಂದ್ರನು ಅಂದರೆ ನಮ್ಮ ಆತ್ಮ ಮತ್ತು ಮನಸ್ಸಿನಿಗೆ ಸಂಬಂಧ. ಆ ಸೂರ್ಯನು ಆತ್ಮ ಸ್ವರೂಪನಾದರೆ ಚಂದ್ರನು ಮನಸ್ಸಿಗೆ ಒಂದು ಕಾರಕನಾಗಿರ್ತಾನೆ. ಹಾಗೆ ಅಲ್ಲಿ ಎರಡನ್ನ ಬೆಂಬಲನೂ ಇರೋದಿಲ್ಲ. ಮಂಗಳನು ನಿಮ್ಮ ರಾಶಿಯಾಧಿಪತಿ, ಮಂಗಳನು ಸಹ ನಿಮಗೆ ಈಗ ಪೂರಕವಾಗಿರೋದಿಲ್ಲ. ಅಲ್ಲಿ ಬುಧ ಗ್ರಹದ ಸ್ವಲ್ಪ ಮಟ್ಟಿನ ಅನುಕೂಲತೆ ಬಂದಿದೆ. ಜೊತೆಗೆ ಸ್ವಲ್ಪ ಮಟ್ಟಿಗೆ ಅಲ್ಲಿ ರಾಹುವಿನ ಸ್ವಲ್ಪ ಅನುಕೂಲತೆ ಬಂದಿದೆ. ಉಳಿದ ಗ್ರಹಗಳು ನಿಮಗೆ ಆರಂಭದಲ್ಲಿ ಅಷ್ಟೊಂದು ಪೂರಕವಾಗಿ ಇರುವುದಿಲ್ಲ. ಹಾಗಾಗಿ ನೀವು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಈ ವಾರದ ಆರಂಭದ ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳಲ್ಲಿ ಹಣಕಾಸಿನ ಬಗ್ಗೆ ತುಂಬ ಎಚ್ಚರಿಕೆ ಹೆಜ್ಜೆಬೇಕು.
ಹಣಕಾಸು ತುಂಬ ಅನಾವಶ್ಯಕ ಖರ್ಚು ಆಗುವಂಥದ್ದು, ಜೊತೆಗೆ ಸಮಯದಲ್ಲಿ ನಿಮಗೆ ಹಣ ಬರದೇ ಹೋಗುವಂಥದ್ದು, ಅಥವಾ ನೀವು ಕೊಟ್ಟ ಸಾಲದ ಹಣ ನಿಮಗೆ ಮರಳಿ ಬಾರದೇ ಇರುವಂಥದ್ದು, ಅಥವಾ ಹಣಕಾಸಿಗೆ ಸಂಬಂಧಪಟ್ಟ ಏನಾದರೂ ಬಂಧುಗಳಲ್ಲೋ ಮಿತ್ರರಲ್ಲೋ ಅಥವಾ ಸಂಬಂಧಿಕರಲ್ಲೋ ಏನೋ ವಿವಾದಗಳು ಆಗುವಂಥದ್ದು. ಹಾಗೆ ಹಣಕಾಸಿಗೆ ಸಂಬಂಧಪಟ್ಟ ತುಂಬ ಎಚ್ಚರಿಕೆ ಹೆಜ್ಜೆ. ಜೊತೆಗೆ ಯಾವುದೇ ರೀತಿಯ ನೀವು ಪರ್ಚೇಸ್ ಮಾಡುವಾಗ, ಆರ್ಡ್ರ್ ಮಾಡುವಾಗ, ಅಥವಾ ಏನಾದರೂ ನೀವು ಕೊಡುಕೊಳ್ಳೋಕ್ಕೆ ಒಪ್ಪಂದ ಇತ್ಯಾದಿ ಮಾಡುವಾಗ ತುಂಬ ಒಂದು ಮೈಯೆಲ್ಲ ಕಣ್ಣಾಗಿರಬೇಕು. ಇಲ್ಲಿ ನೀವು ಸ್ವಯಂಕೃತ ಅಪರಾಧದಿಂದ ಮೋಸಕ್ಕೆ, ವಂಚನೆಗೆ, ನಷ್ಟಕ್ಕೆ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಭಾನುವಾರ, ಸೋಮವಾರ, ಮಂಗಳವಾರ 26, 27, 28 3 ದಿನವು ಹಣಕಾಸಿಗೆ ಸಂಬಂಧಪಟ್ಟು ತುಂಬ ಒಂದು ಎಚ್ಚರಿಕೆ. ಜೊತೆಗೆ ವೈಯಕ್ತಿಕ ಜೀವನದಲ್ಲೂ ಈ 3 ದಿನಗಳು ಸ್ವಲ್ಪ ಏರುಪೇರು ಇರುತ್ತೆ. ಮಾತಿನ ಚಕಮಕಿ, ಭಿನ್ನಾಭಿಪ್ರಾಯ, ಕಲಹಗಳು ಬರ್ಬೋದು. ಹಾಗಾಗಿ ಈ ಧನ ಮತ್ತು ಮನಸ್ಸು, ಮಾತು ಈ 3ರ ಬಗ್ಗೆ ಸಹ ನೀವು ಈ 3 ದಿನಗಳಲ್ಲಿ ಖಂಡಿತ ಎಚ್ಚರಿಕೆ ಬೇಕಾಗುತ್ತೆ. ಗ್ರಹ ಬೆಂಬಲಗಳು ತುಂಬ ಕೊರತೆ ಇರುತ್ತವೆ. ಆ ಬಳಿಕ ಸ್ವಲ್ಪ 29, 30 ಚೇತರಿಕೆ ಆಗುತ್ತೆ. ನಿಮಗೆ ಬುಧವಾರ, ಗುರುವಾರ ಉತ್ತಮ ಫಲಗಳು ಖಂಡಿತ ಆಗಲಿವೆ. ವ್ಯಾಪಾರ, ವೃತ್ತಿ, ಶಿಕ್ಷಣ ಎಲ್ಲ ಚೆನ್ನಾಗಾಗುತ್ತೆ. ಅಂದುಕೊಂಡ ಕೆಲಸ ಕ್ಷಿಪ್ರವಾಗಿ ಆಗುತ್ತೆ. ಹಣಕಾಸಿನ ಸಂಬಂಧಪಟ್ಟ ಏನಾದರೂ ತೊಂದರೆಗಳಿದ್ರೆ ನಿವಾರಣೆ ಆಗುತ್ತೆ. ಜೊತೆಗೆ ವಿದ್ಯಾರ್ಥಿ, ಯುವಕರು, ಸಾಧಕರಿಗೆ ಸಹ ಬಹಳಷ್ಟು ಅವರ ಇಚ್ಛೆಪಟ್ಟಂಥ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುವಂಥದ್ದು, ಕೆಲವರಿಗೆ ಉದ್ಯೋಗ ಸಿಗುವಂಥ ಅವಕಾಶ. ಚಂದ್ರನ ವಿಶೇಷವಾದ ಅನುಗ್ರಹ ನಿಮಗೆ ಇದನ್ನು ಕರ್ಮಸ್ಥಾನದಲ್ಲಿ ಆಗುತ್ತಿರೋದ್ರಿಂದ ನಿಮ್ಮ ವೃತ್ತಿ, ವ್ಯಾಪಾರ, ಶಿಕ್ಷಣ, ಉದ್ಯೋಗದಲ್ಲಿ ಎಲ್ಲ ಸ್ಥಿರತೆ ಅಂದರೆ ಸ್ಟೇಬಿಲಿಟಿ ಬರುವಂತಹ ದಿನ ಆಗಿರುತ್ತೆ 29, 30 ಈ ಬುಧವಾರ, ಗುರುವಾರ. ಆ ಬಳಿಕ ಶುಕ್ರವಾರ, ಶನಿವಾರ ವಾರದ ಕೊನೆ 2 ದಿನಗಳು ಸಹ ನಿಮಗೆ ಅತ್ಯಂತ ಉತ್ತಮ. ಇಲ್ಲಿ ಸುಮಾರು ನಿಮಗೆ ಬರುವಂತಹ ಈ ಚಂದ್ರನ ಲಾಭಸ್ಥಾನದ ಬೆಂಬಲಿಂದ ಅನೇಕ ರೀತಿಯ ಹಣಕಾಸಿನ ಲಾಭ ಆಗುತ್ತೆ. ದೀರ್ಘಕಾಲದಿಂದ ಪೆಂಡಿಂಗಿದ್ದ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುವಂಥದ್ದು. ಜೊತೆಗೆ ಮಹಿಳೆಯರು, ಗೃಹಿಣಿಯರು ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ. ದೂರದ ಬಂಧುಗಳಿಂದ ಅಥವಾ ಮಿತ್ರರಿಂದ ನಿಮಗೆ ಏನಾದರೂ ಕೊಡುಗೆ ಅಥವಾ ಒಂದು ಉತ್ತಮವಾದ ಸಂದೇಶಗಳು ಬರುವಂಥದ್ದು. ಈ ರೀತಿ ಅನೇಕ ಮನಸ್ಸಿಗೆ ಖುಷಿ ಕೊಡುವಂತಹ ಘಟನೆ ಶುಕ್ರವಾರ, ಶನಿವಾರ ಅಂದರೆ ವಾರದ ಕೊನೆಯ ದಿನ 31 ಮತ್ತು 1ರಂದು, ನವೆಂಬರ್ 1ರಂದು ಆಗಲಿವೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಆರಂಭದ 3 ದಿನಗಳು ಸ್ವಲ್ಪ ಏರುಪೇರು ಹಾಗೂ ನಾನಾ ರೀತಿಯ ಮಿಶ್ರ ಫಲಗಳ ಸೂಚನೆ ಬಂದರೂ ಕೊನೆಯ 4 ದಿನಗಳಂದರೆ 29, 30, 31, 1 ಈ 4 ದಿನಗಳು ನಿಮಗೆ ನಿರಂತರವಾಗಿ ಉತ್ತಮ ಫಲವನ್ನು, ಅನುಗ್ರಹವನ್ನು, ಲಾಭವನ್ನು, ಜಯವನ್ನು, ಸುಖವನ್ನು ಕೊಟ್ಟಿದೆ. ಈ 4 ದಿನಗಳನ್ನು ಅರಿತುಕೊಂಡು ಚೆನ್ನಾಗಿ ಇದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಜೊತೆಗೆ ಪ್ರಮುಖವಾದ ಕೆಲಸ ಕಾರ್ಯ, ಭೇಟಿ ಮಾಡೋದು, ಒಪ್ಪಂದ, ಸಹಿ ಎಲ್ಲ ಇದ್ದರೆ ಈ ಕೊನೆಯ 4 ದಿನಗಳು ಆಯ್ಕೆ ಮಾಡೋದು ಅಂದರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಆಯ್ಕೆ ಮಾಡಿಕೊಂಡು ಮಾಡೋದು ಉತ್ತಮವಾದ ಒಂದು ಜ್ಞಾನ ಆಗಿರುತ್ತೆ. ಇನ್ನು ಈ ವಾರದಲ್ಲಿ ನೀವು ಬಳಸ್ತಕ್ಕಂಥ ಬಣ್ಣಗಳ ವಿಚಾರ ಬಂದರೆ ನೀವು ಸ್ನೋ ಅಥವಾ ಹಿಮದ ಬಣ್ಣವನ್ನು ಬಳಸುವಂಥದ್ದು, ಗ್ರೇ ಅಥವಾ ಬೂದು ಬಣ್ಣ, ಜೊತೆಗೆ ಗ್ರೀನ್ ಅಥವಾ ಹಸಿರು ಬಣ್ಣ, ಸ್ನೋ, ಗ್ರೇ, ಗ್ರೀನ್ ಬಣ್ಣಗಳನ್ನು ಬಳಸುವಂಥದ್ದು. ಸಂಖ್ಯೆಗಳು 2, 4, 5 2, 4, 5 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಮೇಷರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಗಮನಿಸುವಂಥದ್ದು ವೃಷಭ ರಾಶಿ. ವೃಷಭ ರಾಶಿಗೆ ವಾರದ ಆರಂಭದಲ್ಲಿ ಸ್ವಲ್ಪ ಅಲ್ಲಿ ಗ್ರಹ ಬೆಂಬಲಗಳ ಕೊರತೆ ಇರುತ್ತೆ. ಆದರೆ ಇಲ್ಲಿ ನೀವು ತುಂಬ ಚಿಂತೆ ಪಡುವಂಥ ವಿಚಾರ ಇಲ್ಲ. ಈ ವಾರ ಪೂರ್ತಿ ನಿಮಗೆ ಅಲ್ಲಿ ಪ್ರಬಲವಾದ ಗ್ರಹಗಳು ಅಂತ ಹೇಳ್ತೇವೆ. ಸೂರ್ಯನ ಅನುಗ್ರಹ ವಾರ ಪೂರ್ತಿ ಇದೆ. ಶುಕ್ರನ ಅನುಗ್ರಹ ವಾರ ಪೂರ್ತಿ ಇದೆ. ಶನಿ ಮಹಾತ್ಮರು ವಾರ ಪೂರ್ತಿ ನಿಮಗೆ ಸ್ಥಿರವಾಗಿದ್ದಾರೆ. ಜೊತೆಗೆ ಅದೇ ರೀತಿ ರಾಹುವಿನ ಬೆಂಬಲ ಸೇರುತ್ತೆ. ಹಾಗಾಗಿ 4 ಗ್ರಹಗಳ ಒಂದು ಉತ್ತಮ ಬೆಂಬಲ ನಿಮಗೆ ವಾರ ಪೂರ್ತಿ ಇದೆ. ಹಾಗಾಗಿ ತುಂಬ ಆತಂಕ ಪಡುವಂಥ ವಿಚಾರ ಏನಿಲ್ಲ. ಆದರೆ ಆರಂಭದ 3 ದಿನಗಳಲ್ಲಿ ಚಂದ್ರನ ಬೆಂಬಲದ ಕೊರತೆ. ಚಂದ್ರ ನಿಮಗೆ ಆರಂಭದ 3 ದಿನಗಳಲ್ಲಿ ಭಾನುವಾರ, ಸೋಮವಾರ, ಮಂಗಳವಾರ ಅಷ್ಟು ಪೂರಕವಾಗಿರುವುದಿಲ್ಲ. ಅಲ್ಲಿ ಆತನು ವಿಶೇಷವಾಗಿ ನಿಮಗೆ ಹಣಕಾಸಿಗೆ, ಆರೋಗ್ಯಕ್ಕೆ ಏನೂ ಸಮಸ್ಯೆ ಇರುವುದಿಲ್ಲ. ಇಲ್ಲಿ ಮಾತು, ನಡವಳಿಕೆ, ಮನಸ್ಸಿನ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮಗಳು ಈ ಆರಂಭದ 3 ದಿನಗಳಲ್ಲಿ ಬರ್ಬೋದು. ಭಾನುವಾರ, ಸೋಮವಾರ, ಮಂಗಳವಾರದಲ್ಲಿ. ಹಾಗಾಗಿ ಮಾತಿನ ಬಗ್ಗೆ, ನಡವಳಿಕೆ ಬಗ್ಗೆ ಸ್ವಲ್ಪ ಗಮನ ಬೇಕು. ಜೊತೆಗೆ ನಿಮ್ಮ ಮನೆಯಲ್ಲೂ ಇರ್ಬೋದು, ವೃತ್ತಿ ಜಾಗದಲ್ಲೂ ಇರ್ಬೋದು, ಹಿರಿಯರ ಜೊತೆಗೆ ಕಲಹ, ಕಿರಿಯರ ಜೊತೆ ಕಲಹ, ಹಿರಿಯರ ಜೊತೆಗೂ ಬರುತ್ತೆ, ಕಿರಿಯರ ಜೊತೆಗೂ ಬರುತ್ತೆ. ಹಾಗಾಗಿ ಹಿರಿಯರು ನಿಮ್ಮನ್ನು ವಿರೋಧಿಸ್ತಾರೆ, ಕಿರಿಯರು ನಿಮ್ಮ ಜೊತೆ ಅಸಹಕಾರ ಅಂದರೆ ನಾನ್ ಕೋಆಪರೇಷನ್ ಅಂತ ಹೇಳ್ತೇವೆ. ಆ ಥರ ಈಗ ಕಿರಿಯ ಸಹೋದ್ಯೋಗಿಗಳು, ನಿಮ್ಮ ಜೂನಿಯರ್ಗಳಿರ್ಬೋದು, ಅಥವಾ ನಿಮ್ಮ ಮನೆಯಲ್ಲೇ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಸಹೋದರ ಸಹೋದರಿಗಳು ಅವರು ಯಾವುದೇ ರೀತಿ ನಿಮಗೆ ಅಸಹಕಾರ ವರ್ತನೆಯನ್ನು ಮಾಡ್ತಾರೆ, ಅಥವಾ ನಿಮ್ಮ ವಿರುದ್ಧವಾದ ಏನಾದರೂ ಒಂದು ಧ್ವನಿ ಎತ್ತುದ ಅಂಥ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಇದು 2 ಕಡೆಯಿಂದಲೂ ನಿಮಗೆ ಈ ಮಾತು, ನಡವಳಿಕೆ ಬಗ್ಗೆ, ಬಾಂಧವ್ಯ ಅಂದರೆ ರಿಲೇಷನ್ಶಿಪ್ಗಳು ಅದನ್ನೆಲ್ಲ ಚೆನ್ನಾಗಿ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಯಾವುದೇ ರೀತಿಯ ವಾದ ವಿವಾದ, ವಾಗ್ವಾದ ಅಥವಾ ಅನಾವಶ್ಯಕವಾದ ಕಲಹ ಇತ್ಯಾದಿಗಳಿಂದ ದೂರ ಇರಬೇಕು ಭಾನುವಾರ, ಸೋಮವಾರ, ಮಂಗಳವಾರ. ಈ 3 ದಿನಗಳಲ್ಲಿ ನಿಮ್ಮ ವೃತ್ತಿ, ಶಿಕ್ಷಣ, ವ್ಯಾಪಾರ, ಉದ್ಯೋಗ ಇದಕ್ಕೆ ಯಾವುದೂ ತೊಂದರೆ ಇಲ್ಲ. ಆರೋಗ್ಯನೂ ಎಲ್ಲ ಸ್ಥಿರವಾಗಿ ಚೆನ್ನಾಗಿರುತ್ತೆ. ಆ ಬಳಿಕ ಬರುವಂಥ 29, 30 ನಿಮಗೆ ಉತ್ತಮವಾದ ದಿನ. ಇಲ್ಲಿ ಎಲ್ಲ ವಿಚಾರ ನಿಮಗೆ ಚೆನ್ನಾಗಿ ಆಗುತ್ತೆ. ಜೊತೆಗೆ ಹಿಂದೆ ಹೇಳಿದಂಥ ಯಾವುದೇ ರೀತಿಯ ಕಲಹ, ವಾಗ್ವಾದ ಅವೆಲ್ಲ ಯಾರೂ ಇರುವುದಿಲ್ಲ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ಇದನ್ನು ಸ್ವಲ್ಪ ಖರ್ಚುಗಳು ಬರ್ತವೆ. ಆದರೆ ನಿಮಗೆ ಅವಶ್ಯಕವಾದ ಖರ್ಚುಗಳು ಅಥವಾ ಭವಿಷ್ಯವಾದ ಯಾವುದೇ ರೀತಿಯ ನಿಮಗೆ ಉಪಯುಕ್ತವಾದ ವಸ್ತುಗಳನ್ನು, ವಸ್ತ್ರಾಭರಣಗಳನ್ನು ಕೊಳ್ಳುವಂಥದ್ದು ಮುಂತಾದೆಲ್ಲ ನಿಮ್ಮ ಭವಿಷ್ಯದ ಒಂದು ವಿಚಾರವಾಗಿ ಯಾವುದೇ ರೀತಿಯ ಖರ್ಚುಗಳು, ಹಣವನ್ನು ನೀವು ಹಣವನ್ನು ಖರ್ಚು ಮಾಡುವಂಥ ಪ್ರಮೇಯಗಳು ಬರ್ತವೆ. ಅದರ ಹೊರತು ಹೆಚ್ಚಿನ ಯಾವುದೇ ತೊಂದರೆಗಳನ್ನಿರೋದಿಲ್ಲ. ಅಂದುಕೊಂಡಂತೆ ಕೆಲಸ ಕಾರ್ಯಗಳೆಲ್ಲ ಆಗ್ತವೆ. ಕೊನೆಯ 2 ದಿನಗಳು ನಿಮಗೆ ಅತ್ಯಂತ ಉತ್ತಮ ದಿನ ಆಗಿರುತ್ತೆ. ಅಲ್ಲಿ ಕರ್ಮಸ್ಥಾನದ ಚಂದ್ರನ ಸಹ ಬರ್ತಾನೆ. ಜೊತೆಗೆ ಅಲ್ಲಿ ಸೂರ್ಯ ಅನುಗ್ರಹ, ಶುಕ್ರ ಅನುಗ್ರಹ, ಜೊತೆಗೆ ಶನಿ ಮಹಾತ್ಮರ ಬೆಂಬಲ, ರಾಹುವಿನ ಬೆಂಬಲ, ಅಲ್ಲಿ ಪಂಚಗ್ರಹಗಳ ವಿಶೇಷವಾದ ಬೆಂಬಲ
ನಿಮಗೆ ಕೊನೆಯ 2 ದಿನಗಳಂದರೆ 31 ಅಕ್ಟೋಬರ್ ಮತ್ತು ನವೆಂಬರ್ 1ರಂದು ಶುಕ್ರವಾರ ಶನಿವಾರ 2 ದಿನಗಳು ನಿಮಗೆ ಭಾಳ ಉತ್ತಮವಾದ ಫಲಗಳು ಸಿಗಲಿವೆ. ಎಲ್ಲ ಲಾಭಗಳು ಆಗುವಂಥದ್ದು. ಉದ್ಯೋಗ, ವ್ಯಾಪಾರ, ಶಿಕ್ಷಣ, ವೃತ್ತಿ ಮುಂತಾದ ಕ್ಷೇತ್ರದಲ್ಲಿ ಇರೋರಿಗೆ ಅವರವರ ಕ್ಷೇತ್ರದಲ್ಲಿ ಹೆಚ್ಚಿನ ಪ್ರಗತಿ ಸಿಗಲಿದೆ. ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುವಂಥದ್ದು. ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಉತ್ತಮವಾಗಿ ಆಗಲಿವೆ. ಬಂಧು ಮಿತ್ರರ ಸಹಕಾರ, ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಯೋಗ ಮುಂತಾದೆಲ್ಲ ಬರಲಿದೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಆರಂಭದಲ್ಲಿ ಸ್ವಲ್ಪ ಮಿಶ್ರ ಫಲ ಬಂದರೂ ವಾರದಲ್ಲಿ 3 ದಿನ, ನಂತರದ 4 ದಿನಗಳಲ್ಲಿ ಎಲ್ಲ ಸ್ಥಿರತೆ, ಭದ್ರತೆ ಜೊತೆಗೆ ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆಗಳಾಗ್ತವೆ. ಜೊತೆಗೆ ವಾರಪೂರ್ತಿ ನಿಮಗೆ ಮೊದಲೇ ಹೇಳಿದಂತೆ ಅಲ್ಲಿ ವಿಶೇಷವಾಗಿ ರವಿ ಮತ್ತು ಶುಕ್ರರ ಒಂದು ಅನುಗ್ರಹ ವಾರಪೂರ್ತಿ ಬಹಳ ಅತ್ಯುತ್ತಮವಾಗಿದೆ. ಅಂತಹ ಅತ್ಯುತ್ತಮವಾದ ಶುಕ್ರಾದಿತ್ಯರ ಅನುಗ್ರಹದಿಂದ ನಿಮಗೆ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ದಾಖಲೆ ಪತ್ರ, ಭೂಮಿ, ಮನೆ ಕೊಳ್ಳುವಂಥದ್ದು ಮುಂತಾದ ವಿಚಾರ ಇರ್ಬೋದು. ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟು ಬಹಳ ಉತ್ತಮ ಫಲಗಳು ವಾರಪೂರ್ತಿ ಸಿಗಲಿದೆ. ಹಾಗಾಗಿ ಈ ವಾರವನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಬಳಸ್ತಕ್ಕಂಥ ಬಣ್ಣಗಳ ವಿಚಾರ ನೋಡಿದರೆ ನಾವು ಆರೆಂಜ್ ಅಥವಾ ಕೇಸರಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ಆರೆಂಜ್, ಗ್ರೇ, ವೈಟ್, ಬ್ಲೂ ಬಣ್ಣಗಳನ್ನು ಬಳಸುವಂಥದ್ದು. ಸಂಖ್ಯೆ 1, 4, 5, 8 1, 4, 5, 8 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ವೃಷಭ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಇನ್ನು ಮಿಥುನ ರಾಶಿಗೆ ವಾರದ ಆರಂಭ ಅದ್ಭುತವಾಗಿ ಉತ್ತಮವಾಗಿ ಬರ್ತಾಯಿದೆ. ಅಲ್ಲಿ ಗ್ರಹಗಳ ಬೆಂಬಲ ಜೊತೆಗೆ ತಾತ್ಕಾಲಿಕವಾಗಿ ಆಗಲೇ ನಿಮಗೆ ಗುರುಬಲದ ಒಂದು ಅನುಕೂಲತೆ ಬಂದಿದೆ. ಆಗಲೇ ಆ ಗುರುವಿನ ವಿಶೇಷವಾದ ಅತಿಚಾರದ ವಿಡಿಯೋವನ್ನು ಪ್ರಸಾರ ಮಾಡಿದರೆ ನೋಡಿರ್ಬೋದು ನೀವು. ಅದರಲ್ಲಿ ನಿಮಗೆ ಗೊತ್ತಿರುವಂತೆ ಅಲ್ಲಿ 18ನೇ ತಾರೀಕಿಗೆ ಆಗುವಂಥ ಗುರುವಿನ ಒಂದು ಅತಿಚಾರದ ಪರಿವರ್ತನೆ ನಿಮಗೆ ಅದು ಲಾಭದಾಯಕ ಮತ್ತು ವರದಾಯಕವಾಗಿದೆ. ಅಂದರೆ ತಾತ್ಕಾಲಿಕವಾಗಿ ಸುಮಾರು 45 ದಿನಗಳ ಕಾಲ ನಿಮಗೆ ಈಗ ಗುರುಬಲ ಬರುವಂಥದ್ದು. ಇಷ್ಟು ದಿನ ನಿಮಗೆ ಇಲ್ಲದ ಗುರುಬಲದ ಈಗ ಈ ವಾರದಲ್ಲಿ ನಿಮಗೆ ಅತ್ಯದ್ಭುತವಾಗಿ ಗುರುನ ಬೆಂಬಲ ಸಿಗುವಂಥದ್ದು. ಬುಧನು ನಿಮಗೆ ಬಹಳ ಪೂರಕವಾಗಿರುವಂಥದ್ದು, ಶುಕ್ರನು ಅನುಕೂಲವಾಗಿರುವಂಥದ್ದು. ಹಾಗಾಗಿ ನೋಡಿ 3 ಶುಭ ಗ್ರಹಗಳು ಅಂತ 3 ಶುಭ ಗ್ರಹಗಳ ಒಂದು ಅದ್ಭುತವಾದ ಬೆಂಬಲ ಸಿಗುವಂಥ ವಾರ. ಜೊತೆಗೆ ಆರಂಭದ 3 ದಿನಗಳು ನಿಮಗೆ ಚಂದ್ರನು ಅನುಕೂಲವಾಗಿದೆ. 4ನೇ ಶುಭ ಗ್ರಹವಾಗಿರುವಂಥದ್ದು ಚಂದ್ರ. ಹಾಗಾಗಿ ಈ 4 ಶುಭ ಗ್ರಹಗಳ ಅನುಗ್ರಹ ನಿಮಗೆ ಆರಂಭದಲ್ಲೇ ಬಂದಿದೆ. ಹಾಗಾಗಿ ಈ ಆರಂಭದ 3 ದಿನಗಳನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. 26, 27, 28 ಭಾನುವಾರ, ಸೋಮವಾರ, ಮಂಗಳವಾರ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ವ್ಯಾಪಾರದಲ್ಲಿ ಅಭಿವೃದ್ಧಿ, ಉದ್ಯಮದಲ್ಲಿ ಪ್ರಗತಿ, ನಾನಾ ರೀತಿಯ ಲಾಭಗಳು ಆಗುವಂಥದ್ದು. ದೂರ ಪ್ರಯಾಣ ಮಾಡುವಂಥ ಅವಕಾಶ, ಮಿತ್ರರೊಂದಿಗೆ ಬಂಧುಗಳಿಗೆ ಸೇರುವಂಥ ಅವಕಾಶ, ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಿಕೆ. ಜೊತೆಗೆ ನಿಮಗೆ ಯಾವುದೇ ರಾಜಕೀಯ ಮೂಲ, ಸರ್ಕಾರಿ ಮೂಲ ಅಥವಾ ಕೋರ್ಟ್ ಕಚೇರಿ ಮೂಲದಿಂದ ಆಗಬೇಕಾದ ಕೆಲಸ ಕಾರ್ಯಗಳು ಈಗ ಕ್ಷಿಪ್ರವಾಗಿ ಆಗಲಿವೆ. ಹಾಗಾಗಿ ಈ 3 ದಿನಗಳನ್ನು ನೀವು ಚೆನ್ನಾಗಿ ಅರಿತುಕೊಂಡು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆ ಬಳಿಕ ಬರುವಂಥ ಬುಧವಾರ, ಗುರುವಾರ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ. ಬುಧವಾರ, ಗುರುವಾರ ಮಾತಿನ ಚಕಮಕಿ, ಕಲಹ, ವೈರುಧ್ಯ ಭಾವನೆಗಳು, ಜೊತೆಗೆ ನಿಮ್ಮ ವಿರುದ್ಧ ಯಾರು ಸಂಚಲನ ಮಾಡೋದಾಗಲಿ, ಕಿರಿಯರ ಜೊತೆ ಕಲಹ, ಹಿರಿಯರ ಜೊತೆಗೆ ವಾಗ್ವಾದ ಮುಂತಾದೆಲ್ಲ ಆಗ್ಬೋದು. ಹಾಗಾಗಿ 29 ನೀವು ತನು ಮನ ಧನದ ಒಂದು ಸಂಯಮವನ್ನು ಕಾಪಾಡ್ಕೋಬೇಕು. ಯಾವುದೇ ಆತುರ ನಿರ್ಧಾರ ಬೇಡ ಬುಧವಾರ, ಗುರುವಾರದಲ್ಲಿ. ಜೊತೆಗೆ ಯಾವುದೇ ರೀತಿಯ ನೀವು ಆಮಿಷಕ್ಕೆ ಬಲಿಯಾಗಿ ಅಲ್ಲಿ ನಷ್ಟಕ್ಕೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಯಾವುದೇ ರೀತಿಯ ಪತ್ರ, ಸಹಿ, ಒಪ್ಪಂದ ಇದೆಲ್ಲ ಮಾಡಬೇಕಾದ್ರೆ ಅದನ್ನು ಚೆನ್ನಾಗಿ ಪರಿಶೀಲನೆ ಮಾಡಬೇಕಾಗತ್ತೆ. ಆತುರದಲ್ಲಿ ನೀವೆಲ್ಲ ಸಹಿ, ಒಪ್ಪಂದ ಎಲ್ಲ ಮಾಡಿದರೆ ಅದರಲ್ಲಿ ಮುಂದೆ ನಿಮಗೆ ನಷ್ಟ ಕಷ್ಟಗಳಿಗೆ ಗುರಿಯಾಗುವಂಥ ಸಾಧ್ಯತೆ ಬರುತ್ತೆ 29, 30ರಲ್ಲಿ. ಕೊನೆಯ 2 ದಿನಗಳು 31 ಒಂದು ಸಾಮಾನ್ಯ ದಿನ, 31 ಮತ್ತು ನವೆಂಬರ್ 1 ಈ 2 ದಿನಗಳು ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ. ಹೆಚ್ಚಿನ ಬದಲಾವಣೆಗಳಿಲ್ಲ. ನಿಮ್ಮ ಶಿಕ್ಷಣ, ವೃತ್ತಿ, ವ್ಯಾಪಾರ, ಉದ್ಯೋಗ ಎಲ್ಲ ನಾರ್ಮಲಾಗಿ ನಡೀತಾ ಹೋಗುತ್ತೆ. ಇದು ಸ್ವಲ್ಪ ದುಂದು ವೆಚ್ಚದ ಅಥವಾ ಖರ್ಚಿನ ಬಾಬ್ತುಗಳು ಬರ್ತವೆ. ತುಂಬ ಯಾವುದಾದ್ರೂ ಊಹೆ ಮಾಡುವಂಥ ಖರ್ಚುಗಳು, ಅನಿರೀಕ್ಷಿತ ಅನ್ಎಕ್ಸ್ಪೆಕ್ಟೆಡ್ ಖರ್ಚುಗಳು ಬರುವಂಥದ್ದು, ಅಥವಾ ಯಾವುದೇ ರೀತಿಯ ಉಳಿತಾಯ ಮಾಡಿಟ್ಟ ಹಣವನ್ನು ಈಗ ಬೇರೆ ಉದ್ದೇಶಕ್ಕೆ ಖರ್ಚು ಮಾಡುವಂಥ ಪ್ರಮೇಯ ಇವೆಲ್ಲ ಬರುತ್ತೆ ಈ ಶನಿವಾರ ಮತ್ತು ಶುಕ್ರವಾರ, ಶನಿವಾರದಂದು. ಹಾಗಾಗಿ ಇವೆಲ್ಲವನ್ನು ಅರಿತುಕೊಂಡು ನಿಮಗೆ ಇದಿರತಕ್ಕಂಥ ಆರಂಭದ 3 ದಿನಗಳು ಅದ್ಭುತವಾದ ಶುಭಫಲನ ಅಂದರೆ ಭಾನುವಾರ, ಸೋಮವಾರ, ಮಂಗಳವಾರ ಅದ್ಭುತವಾದ ಶುಭಫಲನ ಕೊಡ್ತವೆ. ಮಧ್ಯದ 2 ದಿನಗಳಂದರೆ 29, 30 ಸಾಮಾನ್ಯ ಫಲ. ಜೊತೆಗೆ 31, 1ರಲ್ಲಿ ಸ್ವಲ್ಪ ಎಚ್ಚರಿಕೆ. ಅಂದರೆ ಈ ನಾನಾ ರೀತಿಯ ಖರ್ಚು ವೆಚ್ಚಗಳು ಬರುವಂಥ ಒಂದು ವಿಚಾರಕ್ಕೆ, ಜೊತೆಗೆ ಹಣದ ವಿಚಾರವಾಗಿ ಏನೋ ತೊಂದರೆಗಳು ಆಗುವಂಥದ್ದು, ಆ ಬಗ್ಗೆ ಸ್ವಲ್ಪ ಗಮನವನ್ನು ವಹಿಸಬೇಕು ಮಿಥುನ ರಾಶಿಯವರು. ಈ ವಾರದಲ್ಲಿ ನೀವು ಬಳಸುವ ಬಣ್ಣ ವಿಚಾರ ನೋಡಿದರೆ ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಈ ವಾರದ ವೈಶಿಷ್ಟ್ಯ ಅಂದರೆ ನೋಡಿ ರೆಡ್ ಬಣ್ಣ ಬಂದಿದೆ ನಿಮಗೆ, ಅದು ಅಪರೂಪಕ್ಕೆ ಮಂಗಳನ ಅನುಗ್ರಹ. ನಿಮಗೆ ಈ ವಾರದಲ್ಲಿ 27ರಿಂದ ನಿಮಗೆ ಮಂಗಳನ ಅನುಗ್ರಹ ಆರಂಭ ಆಗುತ್ತೆ. 27ಕ್ಕೆ ಮಂಗಳನ ಒಂದು ಪರಿವರ್ತನೆ ಆಗುವಂಥದ್ದು. ಆತನ ವೃಶ್ಚಿಕ ಪ್ರವೇಶ ಆಗ್ತಿದ್ದಂತೆ ನಿಮಗೆ ವಿಶೇಷವಾದ ಮಂಗಳನ ಬೆಂಬಲ ಸಹ ಈ ವಾರದಲ್ಲಿ ಸಿಗಲಿವೆ. ಹಾಗಾಗಿ ಯೆಲ್ಲೋ, ಗ್ರೀನ್, ವೈಟ್, ಮಿಕ್ಸ್ ಮತ್ತು ರೆಡ್ ಬಣ್ಣ ಬಳಸುವಂಥದ್ದು. ಸಂಖ್ಯೆ 3, 5, 6, 7, 9 3, 5, 6, 7, 9 ಎಂಬಂತಹ ಸಂಖ್ಯೆಗಳನ್ನು ಬಳಸ್ಬೋದಾಗಿದೆ. ಹಾಗಾಗಿ ಅದ್ಭುತವಾಗಿ ಈ ವಾರದಲ್ಲಿ ಸಿಗುವಂಥ ಮಂಗಳನ ಬೆಂಬಲ 27ರಿಂದ ಸಿಗಲಿದೆ. ಶುಕ್ರನು ಪೂರಕವಾಗಿದ್ದಾನೆ, ಬುಧನು ಅನುಕೂಲವಾಗಿದ್ದಾನೆ, ಜೊತೆಗೆ ಗುರುಬಲನು ತಾತ್ಕಾಲಿಕವಾಗಿ ಬಂದಿದೆ. ಹಾಗಾಗಿ ಪ್ರಮುಖವಾದ ಕೆಲಸ ಕಾರ್ಯ, ಭೂಮಿ ವ್ಯವಹಾರ, ಮನೆ ಕೊಳ್ಳೋದು, ಭೂಮಿ ಕೊಳ್ಳೋದು ಅಥವಾ ಯಂತ್ರ, ವಾಹನ, ಉಪಕರಣಗಳ ಸ್ಥಾಪನೆ, ಉದ್ಯಮ, ಕೈಗಾರಿಕೆಯನ್ನು ಸ್ಟಾರ್ಟ್ ಮಾಡಲಿಕ್ಕೆ, ಶುಭ ಕಾರ್ಯ ಅಂದರೆ ಮದುವೆ, ಮುಂಜಿ ಇತ್ಯಾದಿಗಳನ್ನು ನಡೆಸಲಿಕ್ಕೆ, ಗೃಹ ಪ್ರವೇಶಾದಿಗಳನ್ನು ನಡೆಸಲಿಕ್ಕೆ ಈಗ ಈ ವಾರದಲ್ಲಿ ಅನುಕೂಲವಾದಂಥ ಪರಿಸ್ಥಿತಿ ಇದೆ.
ಪಂಚಗ್ರಹಗಳ ನಿರಂತರವಾದ ಬೆಂಬಲ ನಿಮಗೆ ಇರೋ ಕಾರಣ ಅಪರೂಪಕ್ಕೆ ಬರುವಂಥ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಎಲ್ಲ ಮಿಥುನ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಇನ್ನು ಕಟಕ ಅಥವಾ ಕರ್ಕಾಟಕ ರಾಶಿ. ಕಟಕ ರಾಶಿಗೆ ಈ ವಾರದ ಆರಂಭ ಅತ್ಯುತ್ತಮವಾಗಿ ಬರ್ತಾಯಿದೆ. ಆರಂಭದ ದಿನಗಳಲ್ಲೇ ನಿಮಗೆ ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳು ಚಂದ್ರನ ನಿರಂತರವಾದ ಬೆಂಬಲ ಇರುವಂಥದ್ದು. ನಿಮ್ಮ ರಾಶಿಯಾಧಿಪತಿ ಚಂದ್ರ, ಕಟಕ ರಾಶಿಯ ಅಧಿಪತಿ ಚಂದ್ರ ಆಗಿದ್ದಾನೆ. ಹಾಗೆ ನಿಮ್ಮ ರಾಶಿಯಾಧಿಪತಿ ಬೆಂಬಲ ನಿಮಗೆ ನಿರಂತರವಾಗಿ 3 ದಿನ ನಂತರವೂ 2 ದಿನ ಅಂದರೆ 29, 30 ಇರುತ್ತೆ. ಹಾಗಾಗಿ 26, 27, 28, 29, 30 ಅಂದರೆ ಅಲ್ಲಿ ಭಾನುವಾರದಿಂದ ಗುರುವಾರದವರೆಗೂ ನಿಮಗೆ ಅದ್ಭುತವಾದ ನಿಮ್ಮ ರಾಶಿಯಾಧಿಪತಿ ಚಂದ್ರನ ಬೆಂಬಲ ಇರುವಂಥದ್ದು. ವಾರ ಪೂರ್ತಿ ಶುಕ್ರನ ಬೆಂಬಲವು ನಿಮಗೆ ಸ್ಥಿರವಾಗಿ ಇರುವಂಥದ್ದು. ಹಾಗಾಗಿ ನೀವು ಅನೇಕ ರೀತಿಯ ಉತ್ತಮ ಫಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು. ವೃತ್ತಿ, ವ್ಯಾಪಾರ, ಶಿಕ್ಷಣ, ಉದ್ಯೋಗದಲ್ಲಿ ನಿಮಗೆ ಅನೇಕ ರೀತಿಯ ಪ್ರಭಾವಗಳು ಬರುವಂಥದ್ದು. ಹಣದ ಕೊರತೆ, ಈಗ ಡಿಗಿ ಸಾಲಗಳಿಂದ ಮುಕ್ತರಾಗುವಂಥದ್ದು. ಜೊತೆಗೆ ಹಿಂದೆ ಪ್ರಯತ್ನ ಮಾಡಿ ಕೈ ಬಿಟ್ಟಂಥ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥ ಅವಕಾಶಗಳಿರ್ತವೆ. ದೂರ ಪ್ರಯಾಣ ಮಾಡುವಂಥ ಅವಕಾಶ, ಜೊತೆಗೆ ಯಂತ್ರ, ವಾಹನ, ಉಪಕರಣಗಳನ್ನು ಕೊಳ್ಳುವಂಥ ಅವಕಾಶ. ಇನ್ಯಾರೋ ಯುವಕರು, ವಿದ್ಯಾರ್ಥಿ, ಸಾಧಕರೆಲ್ಲ ಇದ್ದರೆ ಅವರವರೊಂದು ಸಾಧನೆಗೆ ಪ್ರತಿಭೆಗೆ ಪುರಸ್ಕಾರ ಸಿಗದೆ ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗೋದಾಗಲಿ ಅಥವಾ ಈಗಾಗಲೇ ಉದ್ಯೋಗದಲ್ಲಿದ್ದರಿಗೆ ಬಡ್ತಿ, ಪ್ರಮೋಷನ್ ಸಿಗುವಂಥ ಅವಕಾಶ ಇರುತ್ತೆ. ಜೊತೆಗೆ ನಿಮ್ಮ ಹಿಂದಿನ ಯಾರ್ದೋ ಮಿತ್ರರೋ ಬಂಧುಗಳೋ ನಿಮಗೆ ಈಗ ಅನಿರೀಕ್ಷಿತವಾಗಿ ಸಹಾಯ ಮಾಡುವಂಥ ಪರಿಸ್ಥಿತಿಗಳು ಸಹ ಬರ್ತವೆ. ಹಾಗಾಗಿ ಎಲ್ಲ ಕೆಲಸ ಕಾರ್ಯಗಳು ಬಹಳ ಅಚ್ಚುಕಟ್ಟಾಗಿ ನಿಮಗೆ ಆರಂಭದ 5 ದಿನಗಳಲ್ಲಿ ಚಂದ್ರನ ಒಂದು ಅನುಗ್ರಹದಿಂದ, ಶುಕ್ರನ ಅನುಗ್ರಹದಿಂದ ಜರಗಲಿವೆ. ಆರೋಗ್ಯ ಉತ್ತಮವಾಗಿರುತ್ತೆ, ಹಣಕಾಸು ಪರಿಸ್ಥಿತಿ ಉತ್ತಮವಾಗಿರುತ್ತೆ. ಜೊತೆಗೆ ಮನೆಯಲ್ಲಿ ಸಹ ಒಂದು ನೆಮ್ಮದಿಯ ವಾತಾವರಣ ಇರುತ್ತೆ. ವಿಶೇಷವಾಗಿ ಸ್ತ್ರೀ ವರ್ಗದವರಿಗೆ, ಸ್ತ್ರೀಯರಿಗೆ ಅವರ ಒಂದು ಏನೋ ಕೋರಿಕೆ, ಬೇಡಿಕೆಗಳು ಈ ವಾರದಲ್ಲಿ ಈಡೇರ್ಬೋದು. ಅಥವಾ ಮಹಿಳೆಯರು, ಗಣ್ಯರು ಸಹ ಅವರಿಗೆ ಸಹ ಒಂದು ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಬರ್ಬೋದು. ಅಥವಾ ಈ ಕಟಕ ರಾಶಿಯವರ ಮಕ್ಕಳಿಗೆ, ಕಟಕ ರಾಶಿಯವರು ಇರ್ತಾರೆ ಅವರ ಮಕ್ಕಳಿಗೆ ಏನಾದರೂ ಒಂದು ಏಳಿಗೆ ಅಥವಾ ಶುಭ ಸೂಚನೆಗಳಾಗುವಂಥ ಒಂದು ವಾರ್ತೆಗಳು ಬರ್ಬೋದು. ಹಾಗಾಗಿ ಕಟಕ ರಾಶಿಯವರು ಇದನ್ನು ಗಮನದಲ್ಲಿಟ್ಕೊಂಡು ಈ ವಾರದ ಒಂದು ಅದ್ಭುತವಾಗಿ ಚಂದ್ರನ ಅನುಗ್ರಹ, ಶುಕ್ರನ ಅನುಗ್ರಹದ ಒಂದು ಅವಕಾಶವನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ. ಹಾಗಾಗಿ ಸಂಖ್ಯೆಗಳು ನೀವು ಬಳಸುವಂಥದ್ದು 2 ಮತ್ತು 6, 2 and 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಆರಂಭದ 5 ದಿನಗಳು ಪೂರಕವಾಗಿವೆ. ಕೊನೆಯ 2 ದಿನಗಳು ಸ್ವಲ್ಪ ಸಣ್ಣ ಪುಟ್ಟ ಕಲಹ, ಮಾತಿನ ಚಕಮಕಿ, ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆ, ಭಯ ಎಲ್ಲ ಬರ್ಬೋದು. ಹಾಗಾಗಿ ಶುಕ್ರವಾರ, ಶನಿವಾರದೊಂದು ಯಾವುದೇ ರೀತಿಯ ಪ್ರಮುಖವಾದ ನಿರ್ಧಾರವನ್ನು ತೆಗೆದುಕೊಳ್ಳೋದು ಒಳ್ಳೆಯದಲ್ಲ. ಇದಕ್ಕೆಲ್ಲ ವಿಚಾರ ಸ್ವಲ್ಪ ಶುಕ್ರವಾರ, ಶನಿವಾರ ಮೈಯೆಲ್ಲ ಕಣ್ಣಾಗಿರಬೇಕಾಗುತ್ತೆ. ಎಲ್ಲ ಕಟಕ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಇನ್ನು ಸಿಂಹರಾಶಿಗೆ ವಾರದ ಆರಂಭ ಅಂದರೆ ಭಾನುವಾರ, ಸೋಮವಾರ, ಮಂಗಳವಾರ ಅಷ್ಟೇ ಅನುಕೂಲವಾಗಿ ಬಂದಿಲ್ಲ. ಜೊತೆಗೆ ಈ ಕಾಲದಲ್ಲಿ ನಿಮಗೆ ಗುರುಬಲ ಈಗ ನಿವಾರಣೆ ಆಗಿದೆ. ಅಂದರೆ ಗುರುಬಲ ನಿಮಗೆ ಇರೋದಿಲ್ಲ. ಇಷ್ಟು ದಿನ ಇದ್ದಂಥ ಗುರುಬಲ ಮೊನ್ನೆ 18ರ ಬಳಿಕ ಗುರುವಿನ ಅತಿಚಾರದ ಕಾರಣವಾಗಿ ಗುರುವು ಮುಂದಿನ ರಾಶಿಯಲ್ಲಿ ಇರುವ ಕಾರಣ ನಿಮಗೆ ಈಗ ಗುರುಬಲದ ಅನುಕೂಲತೆ ಇರೋದಿಲ್ಲ. ಜೊತೆಗೆ ಈ ಕಾಲದಲ್ಲಿ ಕೆಲವೊಂದು ನೀವು ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಸಣ್ಣ ಪುಟ್ಟ ವಿಘ್ನಗಳು ಆರಂಭದಲ್ಲಿ ಬರ್ಬೋದು. ಆದರೆ ನಿಮಗೆ ಇಲ್ಲಿ ಚಂದ್ರನ ಬೆಂಬಲ ಕೊರತೆ ಇರುತ್ತೆ. ಆರಂಭದ 3 ದಿನ ಭಾನುವಾರ, ಸೋಮವಾರ, ಮಂಗಳವಾರ ಚಂದ್ರನು ನಿಮಗೆ ವೈರುಧ್ಯವಾಗಿ ಇರುವ ಕಾರಣ ಅಲ್ಲಿ ಮಾತಿನ ಚಕಮಕಿ, ಹಿರಿಯರ ಜೊತೆ ಕಲಹ, ಕಿರಿಯರ ಜೊತೆ ಕಲಹ, ಸರ್ಕಾರ ಅಥವಾ ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳು ಹಿನ್ನಡೆ ಅಥವಾ ಸರ್ಕಾರದ ಯಾವುದೇ ಇಲಾಖೆಗಳನ್ನು ನಿಮಗೆ ಮೇಲೆ ದಂಡನೆ ಬೀಳುವಂಥದ್ದು, ಪೆನಾಲ್ಟಿಗಳು ಬೀಳುವಂಥದ್ದು ಇತ್ಯಾದಿಯೆಲ್ಲ ಆಗುತ್ತೆ. ಜೊತೆಗೆ ಅನೇಕ ಕೆಲಸ ಕಾರ್ಯಗಳು ನಿಮಗೆ ಅಡೆತಡೆ ಅಥವಾ ಹಿನ್ನಡೆ ಅನುಭವಿಸುವಂತಹ ಅನುಭವಗಳು ಈ ಆರಂಭದ 3 ದಿನಗಳಲ್ಲಿ ಬರ್ಬೋದಾಗಿದೆ. ಜೊತೆಗೆ ಹಿರಿಯರ ಜೊತೆಗೆ ಇನ್ನಷ್ಟು ವಾಗ್ವಾದ, ಕಲಹ, ಭಿನ್ನಾಭಿಪ್ರಾಯಗಳು ಹೆಚ್ಚಳ ಆಗಿವೆ. ಭೂಮಿ, ಮನೆಗೆ ಸಂಬಂಧಪಟ್ಟ ವಿವಾದಗಳು ಸಹ ಹಾಗೆ ಹೆಚ್ಚಳ ಆಗುವಂಥ ಸಾಧ್ಯತೆ 26, 27, 28ರಲ್ಲಿ ಬರಲಿದೆ. ಹಾಗಾಗಿ ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಆರಂಭದ 3 ದಿನ ಅಷ್ಟೇನೂ ಉತ್ತಮವಾಗಿ ಬಂದಿಲ್ಲ. ಆದರೆ ನಂತರ ಬರುವಂಥ ಕೊನೆಯ 4 ದಿನಗಳು ಅಂದರೆ 29, 30, 31, 1 ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ 4 ದಿನಗಳು ನಿಮಗೆ ಅದ್ಭುತವಾದ ಉತ್ತಮ ಫಲ ಕೊಡುವಂಥದ್ದು. ಜೊತೆಗೆ ನಿಮಗೆ ವಾರ ಪೂರ್ತಿ ಇರುವಂಥ ರವಿಯ ಅನುಗ್ರಹ, ಸೂರ್ಯ ಅನುಗ್ರಹ ಅಪರೂಪಕ್ಕೆ ಈಗ ಸಿಕ್ಕಿದೆ. ಹಾಗೆ ಸೂರ್ಯ ಅನುಗ್ರಹ ಇರುವ ಕಾರಣ ನಿಮಗೆ ಈ ವಾರದಲ್ಲಿ ಅಲ್ಲಿ ಅನೇಕ ರೀತಿಯ ಕೋರ್ಟ್ ಕಚೇರಿ ಕೆಲಸ ಇರ್ಬೋದು, ಸರ್ಕಾರದ ಕೆಲಸ, ದಾಖಲೆ ಪತ್ರ ಅಥವಾ ಭೂಮಿಗೆ ಸಂಬಂಧಪಟ್ಟ ವಿವಾದಗಳನ್ನು ಪರಿಹಾರ ಮಾಡೋದು ಮತ್ತು ಅದಕ್ಕೆ ಈ ವಾರದಲ್ಲಿ ಅವಕಾಶ ಇದೆ. ಅದರಲ್ಲೂ ಈ ಬುಧವಾರದಿಂದ ಬಳಿಕ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ 4 ದಿನಗಳು ನಿಮಗೆ ಅದ್ಭುತವಾದ ಉತ್ತಮ ಫಲಗಳು ಸಿದ್ಧಿಯಾಗಲಿವೆ. ಯಾವುದೇ ಕೆಲಸಕ್ಕೆ ಕೈ ಹಾಕಿದರೆ ಅವಲ್ಲಿ ಯಶಸ್ಸು ಅಂದರೆ ಸಕ್ಸಸ್ ರೇಟ್ ಭಾಳ ಉತ್ತಮ ಇರುತ್ತೆ. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಅವಕಾಶ ಇದೆ. ಉದ್ಯಮ, ವ್ಯಾಪಾರ ಮಾಡೋರಿಗೆ ಯಶಸ್ಸು, ಜಯ, ಲಾಭ ಬರುವಂಥದ್ದು. ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲಗಳಿಂದ ನಿಮಗೆ ಸಿಗಬೇಕಾದ ಬೇಗ ಕೆಲಸ ಕಾರ್ಯಗಳು ಆಗಲಿವೆ. ಹಾಗೆ ಈ ವಾರವನ್ನು ಚೆಂದ ಉಪಯೋಗಪಡಿಸಿಕೊಳ್ಳೋದು. ಅದರಲ್ಲೂ ಆರಂಭದ 3 ದಿನಗಳು ಸ್ವಲ್ಪ ಮಿಶ್ರ ಫಲ ಅಂದರೂ 29, 30, 31, 1 ಈ 4 ದಿನಗಳು ಅದ್ಭುತವಾದ ಶುಭವನ್ನು, ಸುಖವನ್ನು, ಲಾಭವನ್ನು ನೀಡಿದಂಥ ಶುಭಕರ ದಿನವಾಗಿರುತ್ತೆ. ಹಾಗಾಗಿ ಇದನ್ನು ಗಮನದಲ್ಲಿಟ್ಕೊಂಡು ಈ ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಆರೆಂಜ್, ಸ್ನೋ, ಗ್ರೀನ್ ಮತ್ತು ವೈಟ್ ಬಣ್ಣಗಳನ್ನು ಬಳಸಿಕೊಳ್ಳುವಂಥದ್ದು. ಸಂಖ್ಯೆಗಳು 1, 2, 5, 6, 1, 2, 5, 6 ಎಂಬಂಥ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಶಿವರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕನ್ಯಾ ರಾಶಿಗೆ ವಾರದ ಆರಂಭ ಸಾಮಾನ್ಯ ಆರಂಭ.
ಇಲ್ಲಿ ನಿಮಗೆ ಆರಂಭದಲ್ಲಿ ಸ್ವಲ್ಪ ಈ ಚಂದ್ರನ ಬೆಂಬಲ ಕೊರತೆ ಇರುತ್ತೆ. ಆದರೂ ನೀವು ಆತಂಕ ಪಡೋದಿಲ್ಲ. ತಾತ್ಕಾಲಿಕವಾಗಿ ನಿಮಗೆ ಸಿಗಬೇಕಾದ ಗುರುಬಲದ ಅನುಕೂಲ ಅಂದರೆ ಕೆಲವೊಂದು ಈಗ 5 ರಾಶಿಗಳಿಗೆ ಈಗ ಗುರುವಿನ ಅತಿಚಾರದಿಂದ ಲಾಭ ಆಗುತ್ತೆ. ಅಂಥ ರಾಶಿಗಳಲ್ಲಿ ನಿಮ್ಮ ರಾಶಿ ಒಂದು. ನಿಮಗೆ ಆರಂಭದಲ್ಲಿ ಅಲ್ಲಿ ಗುರುಬಲದ ಅನುಕೂಲತೆ ಇದೆ. ವಿಶೇಷವಾಗಿ ಅಲ್ಲಿ ಶುಕ್ರನ ಅನುಗ್ರಹ ಇರುತ್ತೆ. ರಾಹು ಸಹ ನಿಮಗೆ ಪೂರಕವಾಗಿರ್ತಾನೆ. ಹಾಗಾಗಿ 3 ಗ್ರಹಗಳ ಬೆಂಬಲ ನಿಮಗೆ ಇರುತ್ತೆ. ಹಾಗಾಗಿ ಹೆಚ್ಚಿನ ಏನು ಆತಂಕ ಪಡೋದೇನಿಲ್ಲ. ಆದರೆ ಆರಂಭದ ದಿನಗಳು ಸ್ವಲ್ಪ ಚಂದ್ರನ ಬೆಂಬಲ ಇದ್ದರೆ 26, 27, 28 ಚಂದ್ರನ ನಿಮಗೆ ಪೂರಕವಾಗಿರೋದ ಕಾರಣ ಮಾತಿನ ಕಲಹ, ಬಂಧುಗಳಲ್ಲಿ ವಿರೋಧ, ಬಂಧುಗಳಿಂದ ನಿಮಗೇನಾದರೂ ಆತಂಕವಾಗುವಂಥ ಘಟನೆಗಳು, ಮಾತಿನ ಚಕಮಕಿ ಇವೆಲ್ಲ ಆಗ್ಬೋದು. ಹಾಗಾಗಿ ಭಾನುವಾರ, ಸೋಮವಾರ, ಮಂಗಳವಾರ ನೀವು ಮಾತು ನಡವಳಿಕೆ ಬಗ್ಗೆ ಎಚ್ಚರಬೇಕು. ಅದರ ಹೊರತು ನಿಮಗೆ ಭಾನುವಾರ, ಸೋಮವಾರ, ಮಂಗಳವಾರ ಉದ್ಯೋಗ, ವ್ಯಾಪಾರ, ಶಿಕ್ಷಣ, ಹಣಕಾಸಿಗೆ ಯಾವುದೇ ಕೊರತೆಗಳು, ತೊಂದರೆಗಳು ಆಗುವುದಿಲ್ಲ. ಬಾಂಧವ್ಯ, ಮಾತು, ನಡವಳಿಕೆಯನ್ನು ಸ್ವಲ್ಪ ಶುದ್ಧವಾಗಿ ಇಟ್ಕೋಬೇಕು ಈ 3 ದಿನಗಳಲ್ಲಿ. ನಂತರ ಬರುವಂತಹ ಈ 29, 30 ನಿಮಗೆ ಉತ್ತಮವಾಗಿದೆ. ಬುಧವಾರ, ಗುರುವಾರ ನೀವು ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ಉದ್ಯೋಗ, ಶಿಕ್ಷಣ, ವೃತ್ತಿ, ವ್ಯಾಪಾರ ಎಲ್ಲ ನಾರ್ಮಲಾಗಿ ನಡೀತಾ ಹೋಗುತ್ತೆ. ಬಹಳ ಕಾಲದ ನಿರೀಕ್ಷಿತವಾದ ಫಲಗಳು ಈಗ ನಿಮಗೆ ಅನಿರೀಕ್ಷಿತವಾಗಿ ಬೇಗನೆ ಆಗುವಂಥದ್ದು. ಇನ್ನು ಕೊನೆಯ 2 ದಿನಗಳು 31 ಮತ್ತು 1 ಸಹ ನಿಮಗೆ ಉತ್ತಮವಾಗಿದೆ. 31 ಒಂದರಲ್ಲಿ ವಿಶೇಷವಾದ ಜಯ, ಸುಖ, ಲಾಭ ಇರುತ್ತೆ. ದೀರ್ಘಕಾಲದ ಪೆಂಡಿಂಗ್ ಕೆಲಸ ಕಾರ್ಯಗಳು ಆಗುವಂಥದ್ದು. ಸರ್ಕಾರಿ ಮೂಲ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ನಿಮಗೆ ಹೆಚ್ಚಿನ ಮುನ್ನಡೆಗಳು ಬೇಗನೆ ಆಗುವಂಥದ್ದು. ಹಾಗಾಗಿ ಆರಂಭದ 3 ದಿನಗಳು ಸ್ವಲ್ಪ ಸಾಮಾನ್ಯವಾಗಿ ಬಂದರೂ ಮಧ್ಯದ ದಿನದಲ್ಲಿ ಅತ್ಯುತ್ತಮವಾಗಿ ಬಂದಿವೆ. ಕೊನೆಯ 3 ದಿನಗಳಂದರೆ ಶುಕ್ರವಾರ, ಶನಿವಾರ ನಿಮಗೆ ಅತ್ಯದ್ಭುತವಾಗಿ ಜಯ, ಸುಖ, ಲಾಭ ಬಂದಿದೆ. ವ್ಯಾಪಾರ, ಉದ್ಯೋಗದಲ್ಲಿ ಮುನ್ನಡೆ ಬಂದಿದೆ. ಹಣಕಾಸಿನ ನೆರವು ಚೆನ್ನಾಗಿರುತ್ತೆ. ಹಾಗಾಗಿ 29, 30, 31, 1 ಈ 4 ದಿನಗಳನ್ನು ಚೆನ್ನಾಗಿ ಅರಿತುಕೊಂಡು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಪ್ರಮುಖವಾದ ಕೆಲಸ ಕಾರ್ಯಗಳು, ನಿರ್ಧಾರಗಳಿದ್ರೆ ಈ ಕೊನೆಯ ದಿನಗಳನ್ನು ಸ್ವಲ್ಪ ಮಾಡುವಂಥದ್ದು ಉತ್ತಮ. ಈ ವಾರದಲ್ಲಿ ಬಳಸಕ್ಕಂಥ ಬಣ್ಣಗಳ ವಿಚಾರ ಅಂತ ಬಂದಾಗ ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ. ಸ್ನೋ, ಯೆಲ್ಲೋ, ವೈಟ್, ಗ್ರೇ ಬಣ್ಣಗಳನ್ನು ಬಳಸುವುದು. ಸಂಖ್ಯೆಗಳು 2, 3, 4, 6 ಸಂಖ್ಯೆಗಳನ್ನು ಬಳಸುವಂಥದ್ದು. ಹಾಗೆಯೇ ನಿಮಗೆ 27ನೇ ತಾರೀಕಿಂದ ಅಲ್ಲಿ ವಿಶೇಷವಾಗಿ ಮಂಗಳನ ಅನುಗ್ರಹ ಆರಂಭ ಆಗುತ್ತೆ. ಹಾಗೆ 27ರಿಂದ ನೀವು ಸಂಖ್ಯೆ 9 ಮತ್ತು ರೆಡ್ ಕಲರನ್ನು ಬಳಸ್ಬೋದಾಗಿದೆ. ಮಂಗಳ ಅಂದರೆ ನಿಮಗೆ ವಿಶೇಷವಾಗಿ ಮನೆ, ಭೂಮಿ, ಸೈಟು, ಯಂತ್ರ, ಉಪಕರಣ, ವಾಹನ ಇತ್ಯಾದಿಗಳನ್ನು ಕೊಳ್ಳಲಿಕ್ಕೆ ಮಂಗಳನ ಅನುಗ್ರಹ ಬರುತ್ತೆ. ದೀರ್ಘಕಾಲದ ಪೆಂಡಿಂಗ್ ಸರ್ಕಾರಿ ಕೆಲಸಗಳು, ದಾಖಲೆಗಳು ನಿಮಗೆ ಕೈ ಸೇರುತ್ತೆ. ಹಾಗಾಗಿ ಈ ವಾರದಲ್ಲಿ ಅದ್ಭುತವಾಗಿ ಮಂಗಳನು ಸಹ ನಿಮಗೆ ಪೂರಕವಾಗಿ ಬಂದಿದ್ದಾನೆ. ಹಾಗಾಗಿ ಅತ್ಯಪರೂಪದ ಗ್ರಹಗಳ ಬೆಂಬಲ ನಿಮಗೆ ಸಿಕ್ಕಿದೆ. ಅಲ್ಲಿ ಹೇಳಬೇಕಾದ್ರೆ ಅಪರೂಪಕ್ಕೆ ಸಿಗುವಂಥ ಗುರುವಿನ ಬೆಂಬಲ, ಅಪರೂಪಕ್ಕೆ ಸಿಗುವಂಥ ಮಂಗಳನ ಬೆಂಬಲ, ಜೊತೆಗೆ ಅಪರೂಪಕ್ಕೆ ಸಿಗುವಂಥ ಶುಕ್ರನ ಬೆಂಬಲ ಸಹ ನಿಮಗೆ ಈ ವಾರದಲ್ಲಿ ಶ್ರೀರಕ್ಷೆ ಆಗಲಿದೆ. ಇವೆಲ್ಲ ಅರಿತುಕೊಂಡು ಸದುಪಯೋಗಪಡಿಸಿಕೊಳ್ಳಿ. ವಿಶೇಷವಾಗಿ 29, 30, 31, 1 ಈ 4 ದಿನಗಳು ಅದ್ಭುತವಾದ ಶುಭ ನೀಡುವಂಥ ದಿನಗಳಾಗಿವೆ. ಬಳಸುವಂಥ ಸಂಖ್ಯೆಗಳು 2, 3, 4, 6, 9 2, 3, 4, 6, 9 ಎಂಬಂಥ ಸಂಖ್ಯೆ ಬಳಸಿಕೊಳ್ಳಿ. ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲೇ. ಇನ್ನು ತುಲಾರಾಶಿಗೆ ವಾರದ ಆರಂಭ ಜಯವನ್ನು, ಲಾಭವನ್ನು, ಸುಖವನ್ನು ಕೊಡುವಂಥದ್ದು. ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳಲ್ಲಿ ನಿಮಗೆ ಚಂದ್ರನ ವಿಶೇಷವಾದ ಅನುಕೂಲ, ಜೊತೆಗೆ ಇರತಕ್ಕಂಥ ಗ್ರಹಗಳ ನಿಮ್ಮ ರಾಷ್ಟ್ರಾಧಿಪತಿಯಾದ ಶುಕ್ರನ ಬೆಂಬಲ, ಶನಿ ಮಹಾರಾಜರ ಅನುಕೂಲವಾಗಿರುವಂಥದ್ದು, ಕೇತು ನಿಮಗೆ ಪೂರಕವಾಗಿ ಇರುವಂಥದ್ದು. ಈ ರೀತಿ ಅನೇಕ ರೀತಿಯ ಉತ್ತಮ ಫಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು. ಚಂದ್ರಾನುಕೂಲದಿಂದ ಆರಂಭದ 3 ದಿನಗಳು ಭಾನುವಾರ, ಸೋಮವಾರ, ಮಂಗಳವಾರ ಮನಸ್ಸಿಗೆ ನೆಮ್ಮದಿ, ಆರೋಗ್ಯ ಸುಧಾರಣೆ, ದೀರ್ಘಕಾಲದಿಂದ ನಿಮಗೆ ಆಗಬೇಕಾದ ಕೆಲಸ ಕಾರ್ಯಗಳು ಆಗುವಂಥದ್ದು. ಹಿಂದೆ ಇದ್ದಂಥ ಯಾವುದೇ ರೀತಿಯ ಕೌಟುಂಬಿಕ ಕಲಹ ಇವೆಲ್ಲ ನಿವಾರಣೆಯಾಗಿ ಈಗ ಪತಿ ಪತ್ನಿಯರ ಮಧ್ಯೆ, ಸಹೋದರರ ಮಧ್ಯೆ, ಬಂಧುಗಳ ಮಧ್ಯೆ ಬಾಂಧವ್ಯ ಬಹಳ ಈಗ ಚೆನ್ನಾಗಿ ಆಗುವಂಥದ್ದು. ದೂರದ ದೇವತಾ ಕ್ಷೇತ್ರಗಳ ಯಾತ್ರೆ ಮಾಡುವಂಥ ಯೋಗ ಕೆಲವರಿಗೆ ಬರ್ಬೋದು. ಮನೆಯಲ್ಲಿ ಶುಭ ಸಮಾರಂಭಗಳನ್ನು ಆಯೋಜಿಸುವಂಥ ಯೋಗ ಕೆಲವರಿಗೆ ಬರುತ್ತೆ. ಕೆಲವೊಬ್ಬರಿಗೆ ಉನ್ನತ ಸ್ಥಾನಮಾನ, ಉದ್ಯೋಗ ಸಿಗುವಂಥ ಅವಕಾಶ ಎಲ್ಲ ಇದೆ. ಹಾಗಾಗಿ ತುಲಾರಾಶಿಯವರಿಗೆ ಈ ಆರಂಭದ 3 ದಿನಗಳನ್ನು ಚೆನ್ನಾಗಿ ಅರಿತುಕೊಂಡು ಸದುಪಯೋಗ ಪಡಿಸಿಕೊಳ್ಳಿ. ನಂತರ ಬರುವಂಥ 29, 30 ಅಷ್ಟೇನು ಉತ್ತಮಿಲ್ಲ. 29, 30ರಲ್ಲಿ ಅನೇಕ ರೀತಿಯ ಏರುಪೇರುಗಳಾಗುವಂಥದ್ದು, ಬಂಧು ಮಿತ್ರರಲ್ಲಿ ಕಲಹ, ನಾನಾ ರೀತಿಯ ಚಿಂತೆ, ಇದಕ್ಕೆ ಯಾವುದೇ ರೀತಿಯ ಆರಂಭದಲ್ಲಿ ಅದರ ವಿಘ್ನಗಳು ಅಥವಾ ಅಡೆತಡೆಗಳು ಬರುವಂಥದ್ದು. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಬೇಕು. ಕೊನೆಯ ದಿನ 2 ದಿನಗಳಂದರೆ 31 ಮತ್ತು 1 ಶುಕ್ರವಾರ, ಶನಿವಾರ ನಿಮಗೆ ಹಣಕಾಸಿಗೆ ಸಂಬಂಧಪಟ್ಟ ಉತ್ತಮ ಇದೆ. ವ್ಯಾಪಾರ, ಶಿಕ್ಷಣ, ಉದ್ಯೋಗದಲ್ಲೆಲ್ಲ ಉತ್ತಮ ಇದೆ. ಆದರೆ ವೈಯಕ್ತಿಕ ಜೀವನದಲ್ಲಿ, ಬಾಂಧವ್ಯದಲ್ಲಿ ಕೊರತೆ ಬರ್ಬೋದು. ಕಿರಿಯ ವ್ಯಕ್ತಿಗಳ ಜೊತೆ ಕಲಹ, ಅವಮಾನಕರ ಘಟನೆಗಳು, ಜೊತೆಗೆ ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಸ್ವಲ್ಪ ಹಿನ್ನಡೆಗಳು ಆಗ್ಬೋದು. ಹಾಗಾಗಿ ಈ ಕೊನೆಯ 2 ದಿನಗಳು ಸ್ವಲ್ಪ ಇಂತಹ ಒಂದು ಎಚ್ಚರಿಕೆಯನ್ನು ಚೆನ್ನಾಗಿ ಗಮನಿಸಿಕೊಳ್ಬೇಕು. ಹಾಗಾಗಿ ಈ ವಾರದಲ್ಲಿ ತುಲಾರಾಶಿಯವರಿಗೆ ಆರಂಭದ 3 ದಿನಗಳು ಅದ್ಭುತವಾಗಿ ಹೊರಹೊಮ್ಮಿವೆ. ಭಾನುವಾರ, ಸೋಮವಾರ, ಮಂಗಳವಾರ. ಆ ಬಳಿಕ ಬುಧವಾರ, ಗುರುವಾರದಲ್ಲಿ ಸ್ವಲ್ಪ ಮಿಶ್ರ ಫಲ, ಜೊತೆಗೆ ಶುಕ್ರವಾರ, ಶನಿವಾರ ಸ್ವಲ್ಪ ಸಂಕಷ್ಟ ಫಲ ವ್ಯಕ್ತವಾಗಿರ್ತೈತೆ. ಅದನ್ನು ಅರಿತುಕೊಂಡು ನೀವು ಹೋಗಬೇಕಾಗತ್ತೆ. ಯಾಕಂದರೆ ಅಲ್ಲಿ ಗ್ರಹಗಳ ಬೆಂಬಲ ಒಂದೇ ಥರ ಇರೋದಿಲ್ಲ. ಗ್ರಹಚಾರ ಅಥವಾ ಗೋಚಾರ ಅಂದರೆ ಅದರಲ್ಲಿ ಚಲನಶೀಲ, ಅಂದರೆ ಅದು ಬದಲಾಗ್ತಾ ಇರುತ್ತೆ. ಪ್ರತಿ ದಿನಕ್ಕೂ, ಪ್ರತಿ ಕ್ಷಣಕ್ಕೂ, ಪ್ರತಿ ಗಳಿಗೆಗೂ ಅಲ್ಲಿ ಗ್ರಹಗಳ ಒಂದು ವ್ಯತ್ಯಾಸ ಆಗ್ತಾ ಇರ್ತವೆ. ಹಾಗಾಗಿ ಅಂತಹ ವ್ಯತ್ಯಾಸವು ನಿಮಗೆ ಈ ವಾರದಲ್ಲಿ ಸ್ವಲ್ಪ
ಆರಂಭದಲ್ಲಿ ಉತ್ತಮ ಫಲ ಕೊಟ್ಟರು, ಮಧ್ಯದಲ್ಲಿ ಮಧ್ಯಮ ಫಲ, ಕೊನೆಯಲ್ಲಿ ಸ್ವಲ್ಪ ಸಂಕಷ್ಟ ಫಲಗಳು ಬಂದಿವೆ. ಅದನ್ನು ಅರಿತುಕೊಂಡು ನಡೆಯಿರಿ. ಇನ್ನು ಈ ವಾರದಲ್ಲಿ ಬಳಸ್ತಕ್ಕಂಥ ಬಣ್ಣಗಳ ವಿಚಾರ ಬಂದರೆ, ನೀವು ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ವಾರಪೂರ್ತಿ ಬಳಸುವಂಥದ್ದು, ವೈಟ್ ಅಥವಾ ಬಿಳೆ ಬಣ್ಣವನ್ನು ವಾರಪೂರ್ತಿ ಬಳಸುವಂಥದ್ದು, ಅದೇ ರೀತಿ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣವನ್ನು ವಾರಪೂರ್ತಿ ಬಳಸುವಂಥದ್ದು. ಗ್ರೀನ್, ವೈಟ್, ಮಿಕ್ಸ್ ಬಣ್ಣವನ್ನು ಬಳಸುವುದು. ಜೊತೆಗೆ ಶನಿ ಮಹಾರಾಜರು ಸಹ ನಿಮಗೆ ವಿರುದ್ಧವಾಗಿಲ್ಲ, ಅವರ ಅನುಕೂಲತೆ ಸೇರುವ ಕಾರಣ ಬ್ಲೂ ಬಣ್ಣವನ್ನು ಸಹ ನೀವು ಅನುಕೂಲವಾಗಿ ಬಳಸ್ಕೋಬೋದು. ಸಂಖ್ಯೆಗಳು 5, 6, 7, 8, 5, 6, 7, 8 ಎಂಬ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ತುಲಾರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ವೃಶ್ಚಿಕ ರಾಶಿಗೆ ಈ ವಾರದ ಆರಂಭದ ಮಿಶ್ರ ಫಲಗಳು ಅಂದರೆ ನಿಮಗೆ ಅಲ್ಲಿ ಅನೇಕ ರೀತಿಯ ಅಡೆತಡೆಗಳು, ಏರುಪೇರುಗಳು ಬರ್ಬೋದು, ಅನೇಕ ರೀತಿಯ ಹಣಕಾಸಿನ ಖರ್ಚು ವೆಚ್ಚಗಳು ಬರ್ಬೋದು. ಆದರೆ ಒಂದು ಅನುಕೂಲತೆ ಏನಂದರೆ, ನಿಮಗೆ ಕಳೆದ ಒಂದು 19ರಿಂದ ನಿಮಗೆ ತಾತ್ಕಾಲಿಕವಾಗಿ ಗುರುಬಲದ ಒಂದು ಅನುಕೂಲತೆ ಬಂದಿದೆ. ಹಾಗಾಗಿ ಗುರುಬಲದ ಅನುಕೂಲತೆ ಇದ್ದಾಗ ನಿಮಗೆ ಇತರ ಗ್ರಹಗಳಿಂದ ಆಗುವಂಥ ಅಡ್ಡ ಪರಿಣಾಮಗಳು ಕಡಿಮೆ ಆಗ್ತವೆ. ಅಥವಾ 100ಕ್ಕೆ 50 ಭಾಗ ಆದರೂ ಅದಕ್ಕೆ ಅಡ್ಡ ಪರಿಣಾಮ ಅಂದರೆ ಬ್ಯಾಡ್ ಎಫೆಕ್ಟ್ ಅಂತ ಅದೆಲ್ಲ ಕಡಿಮೆ ಆಗುತ್ತೆ. ಹಾಗಾಗಿ ಅಂಥ ಒಂದು ಅಡ್ಡ ಪರಿಣಾಮದಿಂದ ನೀವು ಈಗ ಆಚೆ ಬರಲಿಕ್ಕೆ ಗುರುವಿನ ಅನುಗ್ರಹ ಇದೆ. ವಾರಪೂರ್ತಿ ಶುಕ್ರನ ಅನುಗ್ರಹ ಇರೋದ್ರಿಂದ ಹೆಚ್ಚೇನು ಆತಂಕ ಪಡಬೇಕಾಗಿಲ್ಲ. ಲಾಭಸ್ಥಾನದಲ್ಲಿ ಶುಕ್ರನು ಸಹ ಇದ್ದಾರೆ. ಹಾಗಾಗಿ ಆರಂಭದಲ್ಲಿ ನಿಮಗೆ ವೈಯಕ್ತಿಕವಾಗಿ ಚಂದ್ರನ ಬೆಂಬಲ ಕೊರತೆಯಿಂದ ವೈಯಕ್ತಿಕವಾದ ಕಲಹ ಬರ್ಬೋದು, ದಂಪತಿಗಳ ಮಧ್ಯೆ ಕಲಹ ಬರುವಂಥದ್ದು, ಮಾತಿನ ಚಕಮಕಿ, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು, ತಲೆನೋವು, ಹೊಟ್ಟೆ ನೋವು ಅಥವಾ ಸಣ್ಣ ಪುಟ್ಟ ಜ್ವರ ಇತ್ಯಾದಿಗಳು ಕೆಲವರಿಗೆ ಕಾಣ್ಬೋದಾಗಿದೆ. ಆರಂಭದ ಈಗ ಭಾನುವಾರ, ಸೋಮವಾರ, ಮಂಗಳವಾರ ಅಷ್ಟೇನು ನಿಮಗೆ ಅದೃಷ್ಟದಾಯಕವಾಗಿಲ್ಲ. ಅನೇಕ ರೀತಿಯ ಚಿಂತೆ, ಒತ್ತಡ ಮತ್ತು ಖರ್ಚುಗಳು ಬರುವಂಥ ದಿನ ಆಗಿರುತ್ತೆ. 26, 27, 28, 29, 30 ನಿಮ್ಮ ಪಾಲಿಗೆ ಉತ್ತಮ ದಿನ. ಜಯವನ್ನು, ಲಾಭವನ್ನು, ಸುಖವನ್ನು, ಸಿದ್ಧಿಯನ್ನು ಕೊಡುವಂಥದ್ದು. ವ್ಯಾಪಾರ ಶಿಕ್ಷಣದಲ್ಲಿ ಮುನ್ನಡೆದಿದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ದೂರ ಪ್ರಯಾಣ ಮಾಡುವಂಥ ಅವಕಾಶ ಒದಗಿ ಬರಲಿದೆ. ನಿಮ್ಮ ವೃತ್ತಿ, ವ್ಯಾಪಾರ ಶಿಕ್ಷಣದಲ್ಲಿ ಏನಾದರೂ ಯಾವುದೇ ರೀತಿಯ ಒಂದು ಸಂಸ್ಥೆಗಳಿಂದ, ಸರ್ಕಾರಿ ಮೂಲಗಳಿಂದ ನಿಮಗೆ ಏನಾದರೂ ಕೊಡುಗೆ, ಪ್ರಶಸ್ತಿ, ಪುರಸ್ಕಾರಗಳು ಸಹ ಬರ್ಬೋದಾಗಿದೆ. ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳೋದು 29, 30ರಂದು. ಆ ಬಳಿಕ ಕೊನೆಯ 2 ದಿನಗಳು ಶುಕ್ರವಾರ, ಶನಿವಾರ ಮಿಶ್ರ ಫಲಗಳ ಸೂಚನೆ. ಅಲ್ಲಿ ಸ್ವಲ್ಪ ಇಷ್ಟ ಸಿದ್ಧಿಗೆ ಸ್ವಲ್ಪ ಸಮಸ್ಯೆಗಳು ಆಗುವಂಥದ್ದು, ಜೊತೆಗೆ ಇತರರ ಜೊತೆಗೆ ವೈರತ್ವಗಳು ಬರುವಂಥದ್ದು, ತಂದೆ, ತಾಯಿ, ಗುರು, ಹಿರಿಯರಲ್ಲಿ ಸಹ ನಿಮಗೆ ಭೇದ ಭಾವಗಳು ಬರುವಂಥದ್ದು, ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ಮನೆಯಲ್ಲಿಯೂ ವೃತ್ತಿ ಜಾಗದಲ್ಲೂ ಆಗ್ಬೋದು. ಅದು ಯಾರೋ ನಿಮಗೆ ಹೇಳಿದಂಥ ಒಂದು 3ನೇ ವ್ಯಕ್ತಿಗಳ ಚಾಡಿ ಮಾತಿನಿಂದ ಮನಸ್ಸಿನ ಮೇಲೆ ಅಗಾಧವಾದ ಅಡ್ಡ ಪರಿಣಾಮ ಬರುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಎಚ್ಚರ ಗಮನಿಸಬೇಕು. ಹಾಗಾಗಿ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಈ ಗುರುವಿನ ಒಂದು ಅನುಕೂಲ, ಶುಕ್ರನ ಅನುಕೂಲ, ಜೊತೆಗೆ ಅಲ್ಲಿ ಕೇತು ವಾರಪೂರ್ತಿ ಉತ್ತಮವಾಗಿರುವಂಥ ಉತ್ತಮವಾದ ಫಲಗಳು ಖಂಡಿತ ಇರ್ತವೆ. ಆರ್ಥಿಕವಾಗಿಯೂ, ವ್ಯಾಪಾರಿಕವಾಗಿಯೂ, ವ್ಯಾವಹಾರಿಕವಾಗಿಯೂ ಉತ್ತಮ ಫಲಗಳು ನಿರೀಕ್ಷೆ ಮಾಡ್ಬೋದು. ಇನ್ನು ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಕೆಲವೊಂದು ದಿನ ಚಂದ್ರನ ಒಂದು ಕೊರತೆ, ಚಂದ್ರನ ಬೆಂಬಲ ಕೊರತೆ. ಉದಾಹರಣೆಗೆ ಆರಂಭದ 3 ದಿನ ಮತ್ತು ಕೊನೆಯ 2 ದಿನಗಳು ಸಹ ಚಂದ್ರನ ಬೆಂಬಲ ಕಡಿಮೆ ಇರುತ್ತೆ ನಿಮಗೆ. ಅಲ್ಲಿ ಸ್ವಲ್ಪ ಮನಸ್ಸಿಗೆ ವಿಕ್ಷಿಪ್ತವಾಗುವಂಥ ಘಟನೆ, ಆತಂಕ, ಭಯವಾಗುವಂಥ ಘಟನೆ, ಮನಸ್ಸಲ್ಲಿ ಚಾಂಚಲ್ಯ ಹೆಚ್ಚಳ ಆಗುವಂಥ ಘಟನೆಗಳು ಈ ವಾರದಲ್ಲಿ ಆಗ್ಬೋದು. ಹಾಗೆ ಮಾತನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕು. ಆರ್ಥಿಕವಾಗಿ, ಹಣಕಾಸು ವಿಚಾರವಾಗಿ ಅಥವಾ ದಾಖಲೆ ಪತ್ರ ಮುಂತಾದವುಗಳ ವಿಚಾರ ಬಹಳ ಉತ್ತಮ ಅವಕಾಶ ಇದೆ. ಬಳಸ್ತಕ್ಕಂಥ ಬಣ್ಣಗಳ ವಿಚಾರ ನೋಡಿದರೆ ವೃಶ್ಚಿಕದವರು ಎಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸಂಖ್ಯೆಗಳು 3, 6, 7, 3, 6, 7 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಧನುಸ್ಸು ರಾಶಿಗೆ ವಾರದ ಶುಭಾರಂಭ. ಎಲ್ಲ ವಿಚಾರ ಉತ್ತಮ ಫಲ ಇದೆ. ಆರೋಗ್ಯ ಉತ್ತಮ, ಹಣಕಾಸು, ಮನಸ್ಥಿತಿ, ಜೊತೆಗೆ ವೈಯಕ್ತಿಕ ವಿಚಾರಗಳು ಬಹಳ ಉತ್ತಮವಾಗಿರ್ತವೆ. ಮಾಡುವಂಥ ವೃತ್ತಿ, ಉದ್ಯೋಗ, ಶಿಕ್ಷಣದಲ್ಲಿ ತುಂಬ ಅಭಿವೃದ್ಧಿ ಬರದೆ. ಅನಿರೀಕ್ಷಿತ ಧನ ಆಗಮ ಆಗ್ಬೋದು. ಪಿತ್ರಾರ್ಜಿತವಾಗಿ ಅಥವಾ ಕೌಟುಂಬಿಕವಾಗಿ ಸಿಗಬೇಕಾದ ಆಸ್ತಿ, ಅಂತಸ್ತು, ಸೈಟು, ಮನೆ ಇತ್ಯಾದಿ ಸಿರುವಂಥದ್ದು. ಬಹಳ ಕಾಲದಿಂದ ಕಾಯ್ತಾ ಇದ್ದ ಸರ್ಕಾರಿ ಮೂಲದ ಯಾವುದಾದ್ರೂ ಡಾಕ್ಯುಮೆಂಟ್ಗಳು ಅಥವಾ ಯಾವುದೇ ರೀತಿಯ ಕಂದಾಯದ ದಾಖಲೆ ಪತ್ರಗಳು ಮತ್ತು ಇನ್ನಿತರ ಯಾವುದೇ ಸರ್ಕಾರಿ ಮೂಲದ ದಾಖಲೆ ಇವೆಲ್ಲ ನಿಮಗೆ ಈಗ ಕ್ಷಿಪ್ರವಾಗಿ ಕೈ ಸೇರಲಿವೆ. ಅಥವಾ ಹಿಂದೆ ಪ್ರಯತ್ನ ಮಾಡಿದಾಗ ಆಗಲಿದ್ದಂಥ ಹಲವಾರು ಸರ್ಕಾರಿ ಮೂಲ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ಮೂಲ ಕೆಲಸ ಕಾರ್ಯಗಳು ಇಂದು ಪ್ರಯತ್ನ ಪಟ್ಟರೆ ಅದು ಕ್ಷಿಪ್ರವಾಗಿ ಖಂಡಿತವಾಗಿ ಆಗಲಿದೆ. ಹಾಗಾಗಿ ಈ ಅನುಕೂಲವಾದಂಥ ಆರಂಭದ 3 ದಿನಗಳ ಒಂದು ಅದ್ಭುತವಾದ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ. 26, 27, 28ಕ್ಕೆ. 29, 30 ಸ್ವಲ್ಪ ಮಿಶ್ರ ಫಲಗಳ ಸೂಚನೆ. ಕಷ್ಟ ನಷ್ಟಗಳು ಬರ್ಬೋದು, ಸಂಕಷ್ಟಗಳು ಎದುರಾಗ್ಬೋದು, ಆರೋಗ್ಯದಲ್ಲಿ ಏರುಪೇರಾಗ್ಬೋದು, ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ಏನಾದರೂ ನೋವು, ಅಲರ್ಜಿಗಳು ಕಾಣಿಸ್ಕೋಬೋದು. ದೂರ ಪ್ರಯಾಣದಲ್ಲಿ ಏನಾದರೂ ನಿಮಗೆ ಅಡೆತಡೆ, ಆತಂಕಗಳು ಎದುರಾಗುವಂಥದ್ದು. ಯಾವುದೇ ಕೆಲಸ ಕಾರ್ಯಗಳು ಮಾಡಿದರೆ ಅದರಲ್ಲಿ ನಿಮಗೆ ನಿರಾಸಕ್ತಿ ಅಥವಾ ಸೋಮಾರಿತನ ಇತ್ಯಾದಿಗಳು ಕಾಡ್ಬೋದು. ಹಾಗಾಗಿ ಈ ಧನುರಾಶಿಯವರು ಇದನ್ನು ಅರಿತುಕೊಂಡು ಚೆನ್ನಾಗಿರಬೇಕು. 29, 30ರಲ್ಲಿ ಎಲ್ಲವೂ ನೀವು ಊಹಿಸಿದ್ದಕ್ಕಿಂತ ಎಲ್ಲ ವಿರುದ್ಧವಾಗುತ್ತೆ ಅಥವಾ ನಿಮ್ಮ ಏನು ಎಕ್ಸ್ಪೆಕ್ಟೇಷನ್ ಇರುತ್ತೆ ಅದೆಲ್ಲಕ್ಕೂ ಉಲ್ಟಾ ಆಗುವಂಥ ಘಟನೆಗಳು ಬರ್ತವೆ. ಇನ್ನು 31, 1 ಶುಕ್ರವಾರ, ಶನಿವಾರ, ಅಕ್ಟೋಬರ್ 31, ನವಂಬರ್ 1 ಬಹಳ ಅದ್ಭುತವಾದ ಫಲ ಆಗಿವೆ. ನಿಮಗೆ ಒಂದು ಗ್ರಹಗಳ ಬೆಂಬಲ ಅದ್ಭುತವಾಗಿರುವಂಥದ್ದು. ವ್ಯಾಪಾರ, ಶಿಕ್ಷಣ, ಉದ್ಯೋಗದಲ್ಲಿ ಬಹಳ ಮುನ್ನಡೆ ಸಾಗುವಂಥ ಅವಕಾಶ. ಗುರು, ಹಿರಿಯರ ಆಶೀರ್ವಾದ ಸಿಗುವಂಥ ಅವಕಾಶ. ಜೊತೆಗೆ ಧಾರ್ಮಿಕವಾದ ಕೆಲಸ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ. ಜೊತೆಗೆ ಬಂಧು ಮಿತ್ರರಿಂದ ನಿಮಗೇನೋ ಪ್ರಶಂಸೆಯ ಮಾತುಗಳು ಬರಲಿವೆ 31 ಮತ್ತು 1ರಂದು. ಹಣಕಾಸು, ಆರೋಗ್ಯ ಬಹಳ ಉತ್ತಮವಾಗಿರುತ್ತೆ.
ಹಾಗಾಗಿ ಈ ಒಂದು ಧನುರಾಶಿಯವರಿಗೆ ಆರಂಭದ ದಿನಗಳ ಸ್ವಲ್ಪ ಸಣ್ಣ ಪುಟ್ಟ ಏರುಪೇರುಗಳು ಬಂದರೂ ವಾರ ಪೂರ್ತಿ ನಿಮಗೆ ವಿಶೇಷವಾಗಿ ಚಂದ್ರ ಅನುಗ್ರಹ, ಸೂರ್ಯ ಅನುಗ್ರಹ, ಜೊತೆಗೆ ಇರತಕ್ಕಂಥ ಬುಧನ ಬೆಂಬಲ ಇವೆಲ್ಲ ನಿಮಗೆ ಬಹಳ ಸಹಕಾರಿ ಬರದೆ. ರಾಹು ಸಹ ಪೂರಕವಾಗಿದ್ದಾನೆ. ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣಗಳನ್ನು ಗಮನಿಸಿದರೆ ಅಲ್ಲಿ ವಿಶೇಷವಾಗಿ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣವನ್ನು ನೀವು ಬಳಸುವಂಥದ್ದು. ಅದೇ ರೀತಿ ಈ ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ಸಹ ಬಳಸ್ಬೋದು. ಗ್ರೇ, ಸ್ನೋ ಬಣ್ಣಗಳನ್ನು ಬಳಸೋದು, ಜೊತೆಗೆ ಕೆಲವೊಮ್ಮೆ ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ಸಹ ಬಳಸ್ಕೋಬೋದಾಗಿದೆ. ಸಂಖ್ಯೆಗಳು 2 ಮತ್ತು 4, 2 and 4 ಸಂಖ್ಯೆಯನ್ನು ಬಳಸ್ಕೊಳ್ಳುವಂಥದ್ದು. ಜೊತೆಗೆ ಅಲ್ಲಿರತಕ್ಕಂಥ ರವಿಯ ಸಂಕೇತ ನಿಮಗೆ ವಾರ ಪೂರ್ತಿ ರವಿಯ ಒಂದು ವಿಶೇಷವಾದ ಆಶೀರ್ವಾದ ಕಾರಣ ಆರೆಂಜ್ ಕೇಸರಿ ಬಣ್ಣ ಮತ್ತು ಸಂಖ್ಯೆ 1 ಸಹ ವಾರ ಪೂರ್ತಿ ಬಳಸ್ಬೋದು. ಹಾಗಾಗಿ ಆರೆಂಜ್, ಸ್ನೋ, ಗ್ರೇ ಬಣ್ಣಗಳನ್ನು ವಾರ ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಸಂಖ್ಯೆಗಳು 1, 2, 4, 1 to 4 ಬಳಸಿದೆ. ಅದೇ ರೀತಿ ಈ ವಾರದಲ್ಲಿ ಎಲ್ಲ ಧನುರಾಶಿಯವರಿಗೆ ಶುಭ ಫಲಗಳು ಸಿದ್ಧಿಯಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿಗೆ ಈ ಒಂದು ವಾರದ ಆರಂಭ ಮಿಶ್ರ ಫಲಗಳಿಂದ ಆರಂಭ ಆಗ್ತಾಯಿದೆ. ಹಾಗೆಂದು ನಿಮಗೆ ಈ ವಾರದಲ್ಲಿ ತುಂಬ ಕೆಟ್ಟದಾಗತ್ತೆ ಅಂತೇನು ಭಾವನೆ ಬೇಕಾಗಿಲ್ಲ. ಅಲ್ಲಿ ಪ್ರಮುಖವಾದ 5 ಗ್ರಹಗಳ ಬೆಂಬಲ ನಿಮಗೆ ಇದ್ದೇ ಇರುತ್ತೆ. ಅಲ್ಲಿ ಸೂರ್ಯ ಅನುಗ್ರಹ, ಗುರುವಿನ ಒಂದು ಬೆಂಬಲ, ಬುಧನ ಬೆಂಬಲ, ಶುಕ್ರನ ಬೆಂಬಲ, ಜೊತೆಗೆ ಒಂದು ಮಂಗಳನ ಬೆಂಬಲ, ಶನಿ ಮಹಾರಾಜರು ಸಹ ಪೂರಕವಾಗಿರೋ ಕಾರಣ ಅಲ್ಲಿ 5 ಗ್ರಹಗಳು ನಿಮ್ಮ ಪರವಾಗಿ ಇರುವಂಥದ್ದಿದೆ. ಆದರೆ ಆರಂಭದಲ್ಲಿ ಸ್ವಲ್ಪ ಚಂದ್ರನ ಬಲದ ಕೊರತೆ ಆಗುತ್ತೆ. ಭಾನುವಾರ, ಸೋಮವಾರ, ಮಂಗಳವಾರ ಚಂದ್ರನ ಸ್ವಲ್ಪ ವಿಮುಖವಾಗಿರೋದ್ರಿಂದ ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆ ಬರ್ಬೋದು. ಶೀತ, ನೆಗಡಿ, ಜ್ವರ, ತಲೆನೋವು ಇತ್ಯಾದಿಗಳು ಬರ್ಬೋದು. ಜೊತೆಗೆ ಯಾವುದೇ ರೀತಿಯ ನಿಮ್ಮ ವೈಯಕ್ತಿಕವಾದ ಏನಾದರೂ ಭಿನ್ನಾಭಿಪ್ರಾಯದ ಘಟನೆಗಳು, ಕಲಹದ ವಾಗ್ವಾದದ ಘಟನೆಗಳು ಆಗ್ಬೋದು. ಹಾಗಾಗಿ 26, 27, 28 ಚಂದ್ರನ ಬೆಂಬಲ ಅಷ್ಟೇ ನಿಮಗೆ ಕೊರತೆ ಇರುತ್ತೆ. ಆದರೆ ವಾರ ಪೂರ್ತಿ ನಿಮಗೆ ಇರತಕ್ಕಂಥ ಸೂರ್ಯ, ಶುಕ್ರ, ಗುರುವಿನ ಬೆಂಬಲ, ಜೊತೆಗೆ ಬುಧನ ಬೆಂಬಲ ಇರೋದ್ರಿಂದ ಹಣಕಾಸು, ಆರೋಗ್ಯ ಆರಂಭದಲ್ಲಿ ಏನು ತೊಂದರೆ ಇರೋದಿಲ್ಲ. ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣ ಎಲ್ಲ ಚೆನ್ನಾಗಾಗುತ್ತೆ. ಅಲ್ಲಿ ಸಿಗಬೇಕಾದ್ರೆ ನಿಮಗೆ ಪ್ರಮೋಷನ್, ಬಡ್ತಿ, ಇನ್ಕ್ರಿಮೆಂಟ್ ಇವೆಲ್ಲ ಕಾಲಕ್ಕೆ ಖಂಡಿತ ಸಿಗುತ್ತೆ. ಜೊತೆಗೆ ಯಾವುದೇ ಪ್ರಯತ್ನದಲ್ಲಿ ಸಫಲತೆ ನಿಮಗೆ ಇತರ 5 ಗ್ರಹಗಳಿಂದ ಖಂಡಿತ ವಾರ ಪೂರ್ತಿ ಆಗಲಿದೆ. ಆ ಬಳಿಕ ಅಲ್ಲಿ 29, 30 ಅದ್ಭುತವಾದ ಶುಭಫಲ ಕೊಡುವ ದಿನ. ಚಂದ್ರನ ವಿಶೇಷವಾದ ಅನುಕೂಲ 29, 30ರಲ್ಲಿ ಬರಲಿದೆ. ಹಾಗಾಗಿ ನೀವು ಅಂದುಕೊಂಡಂತೆ ಎಲ್ಲ ಕೆಲಸ ಕಾರ್ಯಗಳು ಆಗುತ್ತೆ. ಉದ್ಯೋಗ, ಶಿಕ್ಷಣ, ವ್ಯಾಪಾರದಲ್ಲಿ, ಕ್ಷೇತ್ರದಲ್ಲಿ ಕೈಯಾಡಿಸಿರೋದ್ರಲ್ಲಿ ಮುನ್ನಡೆ ಆಗುವಂಥದ್ದು. ಬಹಳ ಕಾಲದಿಂದ ಭೇಟಿಯಾಗದಂಥ ಬಂಧುಗಳನ್ನು, ಮಿತ್ರರನ್ನು ಭೇಟಿಯಾಗುವಂಥದ್ದು. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ಖುಷಿಯಾಗುವಂಥ ಘಟನೆಗಳು, ಈ ರೀತಿ ಅನೇಕ ರೀತಿಯ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು 29, 30ರಲ್ಲಿ. 31 ಒಂದು ಸಾಮಾನ್ಯ ದಿನಗಳನ್ನು ಕಂಡುಬರುತ್ತೆ. 31 ಶುಕ್ರವಾರ ಮತ್ತು 1 ಶನಿವಾರ ಈ 2 ದಿನಗಳಲ್ಲಿ ಸಾಮಾನ್ಯ ಫಲ ಅಥವಾ ಯಾವುದೇ ರೀತಿಯ ನಿಮಗೆ ಅಡ್ಡ ಪರಿಣಾಮಗಳಿಲ್ಲ. ಹಣಕಾಸು, ಆರ್ಥಿಕವಾದ ಇನ್ನಿತರ ಒಪ್ಪಂದಗಳನ್ನು ಮಾಡ್ಕೋಬೋದು. ವ್ಯಾಪಾರ, ಉದ್ಯೋಗ, ಶಿಕ್ಷಣದಲ್ಲಿ ಸಹ ಮುನ್ನಡೆ ಇದೆ. ಆದರೆ ಆರ್ಥಿಕವಾಗಿ ನಿಮಗೆ ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ಕಷ್ಟಗಳು ಆಗುವಂಥದ್ದು ಅಥವಾ ಯಾವುದೇ ರೀತಿಯ ದೊಡ್ಡ ಮೊತ್ತದ ಟ್ರಾನ್ಸಾಕ್ಷನ್ಗಳನ್ನು ಮಾಡುವಾಗ ಎಚ್ಚರವನ್ನು ಗಮನಿಸಬೇಕು ಕೊನೆಯ 2 ದಿನಗಳಲ್ಲಿ. ಹಾಗಾಗಿ ಈ ಒಂದು ಮಕರ ರಾಶಿಯವರಿಗೆ ಈ ವಾರದಲ್ಲಿ ಆರಂಭದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಏರುಪೇರಿನ ಘಟನೆ ಬಂದರೂ ಮಧ್ಯದ 20, 30 ಅದ್ಭುತವಾದ ಶುಭಫಲವನ್ನು ಕೊಳ್ಳಲಿದೆ. ಕೊನೆಯ ಭಾಗದಲ್ಲಿ ಸಹ ಉತ್ತಮ ಫಲವನ್ನು ನಿರೀಕ್ಷೆ ಮಾಡಬಹುದಾಗಿದೆ. ಈ ವಾರದಲ್ಲಿ ನಿಮಗೆ ವಿಶೇಷವಾಗಿ ಸೂರ್ಯ ಅನುಗ್ರಹ ಇರೋದ್ರಿಂದ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಅಥವಾ ಇನ್ನಿತರ ಯಾವುದೇ ಡಾಕ್ಯುಮೆಂಟೇಷನ್ಗಳು ಮಾಡ್ಬೋದು. ವಾರ ಪೂರ್ತಿ ಗುರುವಿನ ಬೆಂಬಲ ನಿಮಗೆ ತಾತ್ಕಾಲಿಕವಾಗಿ ಬಂದಿದೆ. ಅಂದರೆ ಕಳೆದ 19ರಿಂದ ನಿಮಗೆ ಆರಂಭವಾದಂಥ ಗುರುವಿನ ಅತಿಚಾರ ನಿಮಗೆ ಅದೇ ಉತ್ತಮ ಲಾಭ ಕೊಡುವಂಥದ್ದಾಗಿರುತ್ತೆ. ಹಾಗಾಗಿ ಅಲ್ಲಿ ಗುರು ಅನುಗ್ರಹ ಇರುತ್ತೆ. ಇನ್ನು ನಿಮ್ಮ ಹಣಕಾಸು, ನಿಮ್ಮ ಧನಕ್ಕೆ ಮತ್ತು ಸುಖ ಕಾಮನೆಗಳಿಗೆ ಸಂಬಂಧಪಟ್ಟು ಇರುವಂಥ ಶುಕ್ರನು ನಿಮಗೆ ಪೂರಕವಾಗಿರುವಂಥದ್ದು. ಜೊತೆಗೆ ಅಪರೂಪಕ್ಕೆ ಸಿಗುವಂಥ ಮಂಗಳನ ಬೆಂಬಲ ನಿಮಗೆ ವಾರ ಪೂರ್ತಿ ಇರಲಿದೆ. ಅಂದರೆ ಇಲ್ಲಿ 27ಕ್ಕೆ ಮಂಗಳನ ಪರಿವರ್ತನೆ ಆಗುತ್ತೆ. ಹಾಗೆ ಮಂಗಳನ ಪೂರಕವಾಗಿರೋ ಭೂಮಿ, ಮನೆ, ಯಂತ್ರ, ಉಪಕರಣ, ವಾಹನಗಳ ಬಗ್ಗೆ ಅಥವಾ ಮದುವೆ ಫಿಕ್ಸ್ ಆಗುವಂಥ ಅವಕಾಶ ಎಲ್ಲ ಒದಗಿ ಬರಲಿದೆ. ಹಾಗಾಗಿ ಶುಭ ಕಾರ್ಯಗಳಿಗೆ ಅಲ್ಲಿ ಅನೇಕ ರೀತಿಯ ಪಂಚಗ್ರಹಗಳ ನಿರಂತರವಾದ ಬೆಂಬಲ ನಿಮಗೆ ಒಂದು ಶ್ರೀರಕ್ಷೆಯಾಗಿದೆ. ಕೆಲವೊಂದು ಹಂತದಲ್ಲಿ ನಿಮಗೆ ಅಲ್ಲಿ ಚಂದ್ರನ ಬೆಂಬಲ ಕೊರತೆ ಇರುತ್ತೆ. ಅದು ಇತರ ಗ್ರಹಗಳಿಂದ ಯಾವುದೇ ರೀತಿಯ ಅನಾನುಕೂಲತೆ ಆಗೋದಿಲ್ಲ. ಹಾಗಾಗಿ ಎಲ್ಲ ಈ ಮಕರ ರಾಶಿಯವರು ಬಳಸ್ತಕ್ಕಂಥ ಬಣ್ಣಗಳ ವಿಚಾರ ಬಂದರೆ ಆರೆಂಜ್ ಅಥವಾ ಕೇಸರಿ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ, ಅದೇ ರೀತಿ ರೆಡ್ ಅಥವಾ ಕೆಂಪು ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ ಬಳಸುವಂಥದ್ದು. ಸಂಖ್ಯೆಗಳು 1, 3, 5, 6, 9 ಹಾಗೂ 8 ಸಂಖ್ಯೆಯನ್ನು ಸಹ ನೀವು ಬಳಸ್ಬೋದಾಗಿದೆ. 1, 3, 5, 6, 9 ಹಾಗೂ 8 ಸಂಖ್ಯೆಗಳನ್ನು ಸಹ ನೀವು ಬಳಸ್ಬೋದಾಗಿದೆ. ಎಲ್ಲ ಮಕರ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಇನ್ನು ಕುಂಭರಾಶಿಗೆ ವಾರದ ಶುಭ ಆರಂಭ. ಲಾಭಸ್ಥಾನದ ಚಂದ್ರನಿಂದಾಗಿ ಅನೇಕ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. ಆರೋಗ್ಯ ಸುಧಾರಣೆ ಇದೆ, ಮನಸ್ಸಿಗೆ ನೆಮ್ಮದಿದೆ. ದೀರ್ಘಕಾಲದ ನಿಮ್ಮ ಕನಸುಗಳು ನನಸಾಗುವಂಥದ್ದು. ಜೊತೆಗೆ ಗುರಿ ಸೇರುವತ್ತ ಯುವಕರಿಗೆ, ಸಾಧಕರಿಗೆ ಹೊಸ ಅವಕಾಶಗಳು, ಉದ್ಯೋಗಗಳು ಸಿಗುವಂಥದ್ದು. ವಿದ್ಯಾರ್ಥಿಗಳಿಗೆ ಸಹ ಯಶಸ್ಸು ಬಹಳ ಉತ್ತಮವಾಗಿರುತ್ತೆ. ದೂರ ಪ್ರಯಾಣ ಮಾಡುವಂಥ ಅವಕಾಶ ಆರಂಭದ ದಿನಗಳು ಒದಗಿ ಬರಲಿದೆ. ಜೊತೆಗೆ ಆರ್ಥಿಕವಾಗಿ ನಿಮಗೆ ಸುದೃಢತೆ ಈ 26, 27, 28ರಲ್ಲಿ ಖಂಡಿತ ಬರಲಿದೆ. ಮಿತ್ರರಿಂದ, ಬಂಧುಗಳಿಂದ ಏನಾದರೂ ಕೊಡುಗೆ, ಉಡುಗೊರೆಗಳು ಸಿಗುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಆರಂಭದ ಈ ಅತ್ಯದ್ಭುತವಾದ 3 ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳಿ. 26, 27, 28 ಭಾನುವಾರ, ಸೋಮವಾರ, ಮಂಗಳವಾರ. ಆ ಬಳಿಕ ಬರುವಂಥ 29, 30 ಬುಧವಾರ, ಗುರುವಾರ ಅಷ್ಟೇನು ಉತ್ತಮ ಇಲ್ಲ. ಬುಧವಾರ, ಗುರುವಾರ ಸ್ವಲ್ಪ ಮಾತಿನ ಚಕಮಕಿ, ಕಲಹಗಳು ಆಗುವಂಥದ್ದು, ಹಣಕಾಸಿಗೆ ಸಂಬಂಧಿಸಿದ ವಿವಾದಗಳು ಹೇಳುವಂಥದ್ದು, ಯಾವುದೇ ಪ್ರಯತ್ನದಲ್ಲಿ ವೈಫಲ್ಯಗಳು ಆಗುವಂಥದ್ದು. ಜೊತೆಗೆ ಕೆಲವೊಬ್ಬರಿಗೆ ಸಣ್ಣ ಪುಟ್ಟ ಅನಾರೋಗ್ಯ, ತಲೆನೋವು, ಹೊಟ್ಟೆ ನೋವೆಲ್ಲ ಬರುವಂಥ ಸಾಧ್ಯತೆ.
ಹಾಗೆ 29-30ರಲ್ಲಿ ತನು ಮನ ಧನದಿಂದ ಎಚ್ಚರಿಕೆಯಿಂದ ಇರಬೇಕು. ಯಾವುದೇ ರೀತಿಯ ಆತುರ ನಿರ್ಧಾರವನ್ನು ತೆಗೆದುಕೊಳ್ಳೋದು ಒಳ್ಳೆಯದಲ್ಲ. ಇನ್ನು ಕೊನೆ 2 ದಿನಗಳು ನಿಮಗೆ ಅದ್ಭುತವಾದ ಶುಭಫಲ ಕೊಡುವಂಥ ಶುಭ ದಿನಗಳು. ಅಲ್ಲಿ ವಿಶೇಷವಾಗಿ ಜಯ, ಲಾಭ, ಸುಖ ಇದೆ, ಆರೋಗ್ಯ ಸುಧಾರಣೆ ಇದೆ, ಮನಸ್ಸಿಗೆ ನೆಮ್ಮದಿ ಇದೆ, ಅಂದುಕೊಂಡಂಥ ಎಲ್ಲ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಲಿವೆ. ದೂರ ಪ್ರಯಾಣದಲ್ಲಿ ನಿಮಗೆ ಯಶಸ್ಸು ಸಿಗಲಿದೆ. ಅದೇ ರೀತಿ ವ್ಯಾಪಾರ, ಉದ್ಯೋಗ, ಶಿಕ್ಷಣದಲ್ಲಿ ಸಹ ನಿಮಗೆ ಅನೇಕ ರೀತಿಯ ಅವಕಾಶಗಳು ನಿಮಗೂ ನಿಮ್ಮ ಒಂದು ಮನೆಯ ಸದಸ್ಯರಿಗೂ ಸಹ ಉತ್ತಮವಾದ ಫಲವನ್ನು ಕೊಡುವಂಥ ಯೋಗ ಈ 31/1 ಅಂದರೆ ಶುಕ್ರವಾರ ಶನಿವಾರ ಕಂಡುಬರುತ್ತೆ. ಹಾಗಾಗಿ ಈ ಕುಂಭರಾಶಿಯವರಿಗೆ ಈ ವಾರದಲ್ಲಿ ಅದ್ಭುತವಾದ ಶುಭಫಲ ಕೊಡುವಂಥ ಅವಕಾಶ ಗ್ರಹಗಳಿಂದ ಬರ್ತಾಯಿದೆ. ಆರಂಭದ 3 ದಿನ ಚಂದ್ರನ ಅನುಕೂಲ, ಕೊನೆಯ 2 ದಿನಗಳ ಚಂದ್ರನ ಅನುಕೂಲ ನಿಮಗೆ ಲಾಭದಾಯಕವಾಗಿ ಬರುತ್ತೆ. ಇನ್ನು ಈ ವಾರದಲ್ಲಿ ಬಳಸುವಂಥ ಬಣ್ಣಗಳ ವಿಚಾರ ಬಂದರೆ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ, ಸ್ನೋ, ಗ್ರೀನ್, ವೈಟ್ ಬಣ್ಣಗಳನ್ನು ಬಳಸಬಹುದಾಗಿದೆ. ಸಂಖ್ಯೆಗಳು 2, 5, 6, 2, 5, 6 ಎಂಬಂಥ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಕುಂಭರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಕೊನೆಯದಾಗಿ ಮೀನರಾಶಿಗೆ ವಾರದ ಆರಂಭ ಅದ್ಭುತವಾಗಿ ಉತ್ತಮ ಆರಂಭ ಆಗ್ತಾಯಿದೆ. ಆರಂಭದ 5 ದಿನಗಳು ನಿಮಗೆ ಉತ್ತಮ ಅಂದರೆ ಈ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ 26, 27, 28, 29, 30 ಅಕ್ಟೋಬರ್ನಲ್ಲಿ 5 ದಿನಗಳು ನಿಮಗೆ ಅದ್ಭುತವಾದ ಉತ್ತಮ ಫಲಗಳನ್ನು ಕೊಡುವಂಥದ್ದು. ಅಪರೂಪಕ್ಕೆ ನಿಮಗೆ ಸಿಗುವಂಥ ಗುರುಬಲದ ಅನುಕೂಲ ವಾರ ಪೂರ್ತಿ ಇದೆ. ಅತ್ಯಪರೂಪವಾಗಿ ನಿಮಗೆ ಕೇತು ಬೆಂಬಲಕ್ಕಿದ್ದಾನೆ. ಜೊತೆಗೆ ಅಪರೂಪವಾಗಿ ನಿಮಗೆ ಚಂದ್ರನ ಬೆಂಬಲವು ಈ ವಾರದ 5 ದಿನಗಳಲ್ಲಿ ವಿಶೇಷವಾಗಿ ಸಿಗ್ತಾ ಇದೆ. ಆರಂಭದ 5 ದಿನಗಳು ನಿಮಗೆ ಚಂದ್ರನ ಪೂರಕವಾಗಿರುವಂಥದ್ದು. ಹಾಗಾಗಿ ಅಲ್ಲಿ ಹಣಕಾಸಿಗೆ ಉತ್ತಮ ಇರುತ್ತೆ, ಆರೋಗ್ಯ ಸ್ಥಿತಿ ಸುಧಾರಣೆ ಇರುತ್ತೆ. ಹಿಂದಿನಿಂದ ಯಾವುದೇ ಆರೋಗ್ಯ ಸಮಸ್ಯೆಗಳಿದ್ದರೂ ಈಗ ಒಂದು ಪವಾಡ ಸದೃಶವಾಗಿ ಆರೋಗ್ಯ ಸುಧಾರಣೆ ಆಗುವಂಥದ್ದು, ಮನಸ್ಸಿಗೆ ನೆಮ್ಮದಿ ಆಗುವಂಥ ಘಟನೆ, ಹಣಕಾಸಿಗೆ ಸಂಬಂಧಪಟ್ಟ ದೊಡ್ಡ ಒಪ್ಪಂದಗಳು ಆಗುವಂಥದ್ದು, ಉದ್ಯಮಿಗಳಿಗೆ ಪ್ರಗತಿ, ವ್ಯಾಪಾರಿಗಳಿಗೆ ಪ್ರಗತಿ, ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಅವಕಾಶ, ಜೊತೆಗೆ ವಿದೇಶ ಪ್ರಯಾಣ, ವಿದೇಶದ ಉದ್ಯೋಗ, ವಿದೇಶದಲ್ಲಿ ಏನಾದರೂ ವಾಸ ಮುಂತಾದ ಉದ್ದೇಶಗಳಿಗೆ ಈ ವಾರದಲ್ಲಿ ಪ್ರಯತ್ನ ಪಟ್ಟರೆ ಕ್ಷಿಪ್ರವಾಗಿ ಆಗುವಂಥದ್ದಿರುತ್ತೆ. ವೃತ್ತಿ ಉದ್ಯೋಗ ಜಾಗದಲ್ಲಿ ಸಹ ನಿಮಗೆ ಪ್ರಶಂಸೆ ಪುರಸ್ಕಾರಗಳು ಸಹ ಬರ್ಬೋದಾಗಿದೆ. ಹಾಗಾಗಿ ಹೆಚ್ಚಿನ ಎಲ್ಲ ಈ ಮೀನರಾಶಿಯವರಿಗೆ ಆರಂಭದ ಈ 5 ದಿನಗಳು ಅದ್ಭುತವಾಗಿ ಉತ್ತಮ ಫಲಗೊಳ್ಳುವಂಥ ಶುಭ ದಿನಗಳಾಗಿವೆ. ಬಳಸ್ತಕ್ಕಂಥ ಬಣ್ಣಗಳ ವಿಚಾರ ನೋಡಿದರೆ ನೀವು ಸ್ನೋ ಅಥವಾ ಹಿಮದ ಬಣ್ಣ, ಎಲ್ಲೋ ಅಥವಾ ಹಳದಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣವನ್ನು ಬಳಸುವಂಥದ್ದು. ಸ್ನೋ, ಎಲ್ಲೋ, ಮಿಕ್ಸ್ ಬಣ್ಣವನ್ನು ಬಳಸ್ಕೊಳ್ಳುವಂಥದ್ದು. ಸಂಖ್ಯೆಗಳು ನೀವು ಬಳಸುವಂಥ ಸಂಖ್ಯೆಗಳ ವಿಚಾರ ಬಂದಾಗ 2, 3, 7 ಸಂಖ್ಯೆಯನ್ನು ಬಳಸೋದು, 2, 3, 7 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಮೀನರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಇಲ್ಲಿವರೆಗೆ 12 ರಾಶಿಗಳ ವಾರ ಭವಿಷ್ಯವನ್ನು ಈಗ ವಿಶ್ಲೇಷಣೆ ಮಾಡಲಾಗಿದೆ. ಅಕ್ಟೋಬರ್ 26ರಿಂದ ನವಂಬರ್ 1ರವರೆಗಿನ ವಾರ ಭವಿಷ್ಯದಲ್ಲಿ ಕೆಲವೊಂದು ರಾಶಿಗಳಿಗೆ ಮಧ್ಯೆ ಉತ್ತಮ ಫಲ, ಮಧ್ಯೆ ಸ್ವಲ್ಪ ಸಮ್ಮಿಶ್ರ ಅಥವಾ ಸಂಕಷ್ಟಗಳು ವ್ಯಕ್ತವಾಗಿವೆ. ಯಾರೋ ಈ ಸಮ್ಮಿಶ್ರ ಫಲ, ಸಂಕಷ್ಟ ಫಲಗಳಿಂದ ಚಿಂತಿತರಾಗಬೇಕಾಗಿಲ್ಲ. ನಿಮ್ಮ ಒಂದು ಮನಸ್ಸಿಗೆ ಒಪ್ಪುವಂಥ ಯಾವುದೇ ದೇವತಾ ಸ್ವರೂಪದ ಭಕ್ತಿ, ನವಗ್ರಹಗಳ ಸ್ತೋತ್ರ, ಅಷ್ಟೋತ್ತರ ಪಠನೆ ಮಾಡುವಂಥದ್ದು ಅಥವಾ ದೇವಾಲಯಗಳ ಸಂದರ್ಶನ, ಸರಳವಾದ ದಾನ ಧರ್ಮಗಳ ಇತ್ಯಾದಿಗಳ ಮಾರ್ಗಗಳಿಂದ ನಿಮಗಿರ್ತಕ್ಕಂಥ ವಿಷಮ ಸ್ಥಾನದ ಗ್ರಹದೋಷಗಳನ್ನು ನೀವು ಕಳೆದುಕೊಳ್ಬೋದು. ಆದರೆ ಪ್ರತಿನಿತ್ಯ ಮಾಡುವ ಪ್ರಾರ್ಥನೆಗಳನ್ನು, ದೈವಭಕ್ತಿಯನ್ನು ಅಥವಾ ನಿಮ್ಮ ಇಷ್ಟ ದೇವತೆ, ಕುಲದೇವತೆ, ಗ್ರಾಮ ದೇವತೆಗಳ ಒಂದು ದರ್ಶನವನ್ನು, ನಿಮ್ಮಿಂದ ಆಗುವಂಥ ಒಂದು ಕಿಂಚಿತ್ ಪ್ರಮಾಣದ ಯಾವುದೇ ರೀತಿಯ ಭಕ್ತಿ ಮಾರ್ಗವನ್ನು ಅನುಸರಿಸಿದರೆ ನಮಗೆಲ್ಲರಿಗೂ ಈ ನವಗ್ರಹಗಳ ಪ್ರತಿಯಿಂದ ಆಯುರಾರೋಗ್ಯ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ವಾಹಿನಿಯನ್ನು ನಿರಂತರವಾಗಿ ಪ್ರೋತ್ಸಾಹಿಸಿ ಮತ್ತೊಮ್ಮೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಷಾಂ ಸನ್ಮಂಗಲಾನಿ ಭವಂತು.